ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರ ನಮಸ್ಕರಿಸುತ್ತಾ, ಹಾಗಾದ್ರೆ ಇವತ್ತಿನ ವಿಷಯ ವಸ್ತುನೇ ಯಾವುದು ಅಂತ ಹೇಳಕ್ ಕೇಳಿದ್ರ, ಈ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ತಲಕಾಡಿನ ಗಂಗರು ಅಂತ ಹೇಳಿ. ಹಾಗಾದ್ರೆ ತಲಕಾಡಿನ ಗಂಗರ ಬಗ್ಗೆ ನಾವು ಏನ್ ತಿಳ್ಕೊಳ್ಬೇಕು ಅಂತ ಹೇಳಕ್ ಕೇಳಿದ್ರ, ಕರ್ನಾಟಕನೇ ಹೈಯೆಸ್ಟ್ ಅಥವಾ ದೀರ್ಘಕಾಲದವರೆಗೆ ಆಳ್ವಿಕೆ ಮಾಡ್ತಾರ. ಹಾಗಾದ್ರೆ ಇವರ ಕಾಲದ ಸಾಹಿತ್ಯ ಬಹಳ ಅದ್ಭುತವಾಗಿ ಬೆಳವಣಿಗೆ ಆಯ್ತು. ಅದಕ್ಕ ನಾವು ಜೈನ ಸಾಹಿತ್ಯ ಅಂತ ಹೇಳಿ ಕರಿತೇವ್ರಿ. ಪ್ರತಿಯೊಂದು ಕ್ವಶನ್ ಪೇಪರ್ನಾನು ಈ ಗಂಗರ ಸಾಹಿತ್ಯ ಬಗ್ಗೆ ಎಕ್ಸಾಮ್ ಕೇಳ್ತಾನ, ಬಹಳ ಇಂಪಾರ್ಟೆಂಟ್ ಇವ್ರ ಬಗ್ಗೆ. ಹಾಗಾದ್ರೆ ಇವ್ರಿ ನಾವು ತಲಕಾಡಿನ ಗಂಗರು ಅಂತ ಹೇಳಿ ಕರಿತೇವ್. ದಕ್ಷಿಣ ಭಾರತದಲ್ಲಿ ಕಂಚಿ ಪಲ್ಲವರ ಆಡಳಿತ ಕುಸಿದು ಬಿದ್ದ ಸಂದರ್ಭದಾಗ ಗಂಗರ್ನ ಆಳ್ವಿಕೆ ಮಾಡ್ತಾರ. ಕದಂಬರ ಆಳ್ವಿಕೆಯ ಸಂದರ್ಭದಲ್ಲಿ ಗಂಗರ್ ಇದ್ರು. ರಾಷ್ಟ್ರಕೂಟರ ಆಡಳಿತ ಸಂದರ್ಭದಾಗ ಗಂಗರ್ ಇರ್ತಾರ. ಬಾದಾಮಿ ಚಾಲುಕ್ಯರ ಆಡಳಿತ ಸಂದರ್ಭದಾಗನು ಗಂಗರ್ ಇದ್ದು. ಕರ್ನಾಟಕನೇ ಹೈಯೆಸ್ಟ್ ದಿನಗಳ ಕಾಲ ಆಡಳಿತ ಮಾಡಿದ್ರೆ ತಲಕಾಡಿನ ಗಂಗರು ಅಂತೇಳಿ ಕರಿತೇವೆ ನಾವು. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೂ ಬಹಳ ಇಂಪಾರ್ಟೆಂಟ್ ಇದು. ಹಾಗಾದ್ರೆ ಗಂಗರ ಆಡಳಿತ 350ಕ್ಕ ಸ್ಟಾರ್ಟ್ ಆಗ್ತದ. ಹಾಗಾದ್ರೆ 4ನೇ ಶತಮಾನದಲ್ಲಿ ಇವರ ಆಡಳಿತ ಪ್ರಾರಂಭವಾಯಿತು. ಹಾಗಾದ್ರೆ ಕರ್ನಾಟಕವನ್ನು ದೀರ್ಘಕಾಲದವರೆಗೆ ಆಳ್ವಿಕೆ ಮಾಡಿದ ಸಾಮ್ರಾಜ್ಯ ಇದು. ಕರ್ನಾಟಕವನ್ನು ದೀರ್ಘಕಾಲದವರೆಗೆ ಆಳ್ವಿಕೆ ಮಾಡ್ತಾರ. ಗಂಗ ರಾಜ್ಯದ ಉನ್ನತಿ ಅವನತಿ ಕರ್ನಾಟಕದ ಆದಿ ಭಾಗದ ಒಂದು ಮುಖ್ಯ ಅಧ್ಯಾಯವಾಗಿದೆ. ಹಾಗಾದ್ರೆ ಗಂಗ ರಾಜವಂಶ ಉನ್ನತಿ ಅಥವಾ ಇದು ಏನು ಅಂತ ಹೇಳಕ್ ಕೇಳ, ಕರ್ನಾಟಕವನ್ನು ಸುಮಾರು 650 ವರ್ಷಗಳ ಕಾಲ ಆಳ್ಯಾರ್ರಿ ಅವರು. ಹಾಗಾದ್ರೆ 650 ವರ್ಷಗಳ ಕಾಲ ಆಳ್ವಿಕೆ. ಈ ಗಂಗ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆ ನೋಡಿದಾಗ ಕರ್ನಾಟಕವನ್ನು ದೀರ್ಘಕಾಲದವರೆಗೆ ಆಳ್ವಿಕೆ ಮಾಡ್ತಾರ. ಕರ್ನಾಟಕದಲ್ಲಿ ವಾಯವ್ಯ ಭಾಗದಾಗ ಕದಂಬರ ಆಳ್ವಿಕೆ ಸಂದರ್ಭದಾಗ ಗಂಗರ್ ಹುಟ್ಟುಕೊಳ್ತಾರ. ರಾಷ್ಟ್ರಕೂಟರ ಜೊತೆ ಉತ್ತಮವಾಗಿರ್ತಕ್ಕಂಥ ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾರ. ಹಾಗಾದ್ರೆ ಕರ್ನಾಟಕವನ್ನು ದೀರ್ಘಕಾಲದವರೆಗೆ ಆಳ್ವಿಕೆ ಮಾಡಿದ ಯಾವ್ದಾದ್ರು ಸಾಮ್ರಾಜ್ಯ ಇತ್ತು ಅಂದ್ರ ಅದು ಗಂಗ ಮನೆತನ ಅಂತ ಹೇಳಿ ಕರಿಬೇಕು ನಾವು. ಹಾಗಾದ್ರೆ ಕರ್ನಾಟಕ ಆಳಿದ ಗಂಗರಿ ನಾವ್ ಏನ್ರ ಅಂತ ಹೇಳಿ ಕರಿಬೇಕ್ರಿ. ನಾವು ಕರ್ನಾಟಕವನ್ನ ಆಳಿದ ಗಂಗರ್ನನ್ನು ಪಶ್ಚಿಮದ ಗಂಗರು ಅಂತ ಹೇಳಿ ಕರೀತಾರ. ಇಲ್ಲಿ ಪಾರ್ಟ್ 2 ಅದಾವ, ಕನ್ಫ್ಯೂಸ್ ಆಗ್ತಾವ. ಈಸ್ಟರ್ನ್ ಮತ್ತು ವೆಸ್ಟರ್ನ್ ಅಂತೇಳಿ. ಪಶ್ಚಿಮದ ಗಂಗರು ಕರ್ನಾಟಕವನ್ನ ಆಳ್ತಾರ, ಪೂರ್ವದ ಗಂಗರು ಒಡಿಸ್ಸಾವನ್ನ ಆಳ್ಯಾರ. ಹಾಗಾದ್ರೆ ಇಲ್ಲಿ 2 ಪಾಠ ಓದ್ಬೇಕು ನಾವು. ಹಾಗಾದ್ರ ಪೂರ್ವ ಗಂಗಾ ಮನೆತನ ಇಲ್ಲಿ 2 ಬಗ್ಗೆ ಗೊತ್ತಿರಬೇಕ್ರಿ. ಹಾಗಾದ್ರ ಪೂರ್ವದ ಗಂಗರು ಅಂತ ಹೇಳಿ. ಹಾಗಾದ್ರ ಪೂರ್ವದ ಗಂಗರು ಎಲ್ಲರ ಆಳ್ವಿಕೆ ಮಾಡ್ಯಾರ ಅಂತ ಹೇಳಕ್ಯಾರ ಒಡಿಸ್ಸಾ. ಹಾಗಾದ್ರೆ ಇವರ ರಾಜಧಾನಿನೇ ಅವಾಗ ಕಳಿಂಗ ಅಂತೇಳಿ ಆಗಿತ್ತು. ಹಾಗಾದ್ರೆ ಈ ಮನೆತನದ ಸ್ಥಾಪಕನೇ ಯಾರು ಕೇಳ್ತಾರ? ಅನಂತ ಚೂಡ ಗಂಗಾ ಅಂತೇಳಿ. ಅನಂತ ಚೂಡ ಗಂಗಾ ಅಂತೇಳಿ ಈ ಮನೆತನದ ಸ್ಥಾಪಕ. ಹಾಗಾದ್ರೆ ಅನಂತ ಚೂಡ ಗಂಗನ ಕಾಲ ಏನ್ರ ಪ್ರಸಿದ್ಧವಾದ ಸಾಧನೆ ಐತ್ರಿ. ಒರಿಸ್ಸಾದಲ್ಲಿ ಕಂಡು ಬರ್ತಕ್ಕಂಥ ಜಗನ್ನಾಥ ದೇವಾಲಯವನ್ನ ಕಟ್ಟಿಸ್ತಾನ್ರಿ ಆತ. ಹಾಗಾದ್ರೆ ಅದಕ್ಕ ವೈಟ್ ಪಗೋಡ ಅಂತ ಹೇಳಿ ಕರೀತಾರ. ಹಾಗಾದ್ರೆ ಜಗನ್ನಾಥ ದೇವಾಲಯ ಕಟ್ಟಿಸೋರು ಅನಂತವರ್ಮ ಚೂಡಗಂಗ. ಹಾಗಾದ್ರೆ ಇವರಲ್ಲೇ ಇನ್ನೊಬ್ಬ ಅರಸ ಬರ್ತಾನ, ಅವನೇ ಯಾರು ಕೇಳ 1ನೇ ನರಸಿಂಹ ದೇವ ಅಂತ ಹೇಳಿ. ಹಾಗಾದ್ರ 1ನೇ ನರಸಿಂಹ ದೇವನ ಕಾಲದಾಗ ಏನಾಯ್ತ್ರಿ? ಕೋನಾರ್ಕ್ನ ಸೂರ್ಯ ದೇವಾಲಯ ಕಟ್ಟಿಸ್ತಾನ್ರಿ ಆತ. ಕೋನಾರ್ಕ್ನ ಸೂರ್ಯ ದೇವಾಲಯ ಕಟ್ಟಿಸ್ತಾನ. ಇದಕ್ಕ ಬ್ಲಾಕ್ ಪಗೋಡ ಅಂತ ಹೇಳಿ ಕರೀತಾರ, ವೈಟ್ ಪಗೋಡ ಅಂತ ಹೇಳಿ ಕಟ್ಟಿಸಿದವನೇ ಅನಂತವರ್ಮ ಚೂಡಗಂಗ. ಆತ ಕಟ್ಟಿಸಿದ್ದು ಜಗನ್ನಾಥ ದೇವಾಲಯ, ಪುರಿಯ ಜಗನ್ನಾಥ ದೇವಾಲಯ, ಒಡಿಸ್ಸಾದ ಕೋನಾರ್ಕ್ ಸೂರ್ಯ ದೇವಾಲಯ ಅಂತ ಹೇಳಿ. ಹಾಗಾದ್ರೆ ಬಹಳ ಫೇಮಸ್ ರೀ 2 ದೇವಾಲಯಗಳು. ಹಿಂದೂ ಧರ್ಮದ ಯಾತ್ರಾ ಸ್ಥಳನು ಹೌದು. ಅವರು ಪೂರ್ವಕ್ಕೆ ಆಳ್ವಿಕೆ ಮಾಡ್ತಾರ. ಪೂರ್ವ ಗಂಗರ ಆಳಿದ್ದು ಒಡಿಸ್ಸಾ, ರಾಜಧಾನಿ ಕಳಿಂಗ, ಸ್ಥಾಪಕ ಅನಂತವರ್ಮ ಚೂಡಗಂಗ. ಇವನಿಂದ ಕಟ್ಟಡ ಆಗಿದ್ದು ಜಗನ್ನಾಥ. 1ನೇ ನರಸಿಂಹ ದೇವನಾಗಿದ್ದು ಕೋನಾರ್ಕ್ ಸೂರ್ಯ ದೇವಾಲಯ. ಇದಕ್ಕೆ ಬ್ಲಾಕ್ ಪಗೋಡ ಅಂತಾರ. ಜಗನ್ನಾಥ ದೇವಾಲಯಕ್ಕ ಕಪ್ಪು ಪಗೋಡ ಅಥವಾ ವೈಟ್ ಪಗೋಡ ಅಂತ ಹೇಳಿ ಕರೀತಾರ. ಅದು ಇರ್ಲಿ.
ಹಾಗಾದ್ರೆ ಕರ್ನಾಟಕ ಆಳಿದ ಗಂಗರಿ ನಾವ್ ಏನಂತ ಹೇಳಿ ಕರಿಬೇಕ್ರಿ? ಪಶ್ಚಿಮದ ಗಂಗರು ಅಂತ ಹೇಳಿ ಕರೀತಾರ. ವೆಸ್ಟರ್ ಗಂಗಾ ಡಯಾನಿಸ್ಟ್ ಅಥವಾ ಈ ಎಂಪೈರ್ ಅಂತ ಹೇಳಿ ಕರ್ಸ್ಕೊಳತು. ಹಾಗಾದ್ರೆ 650 ವರ್ಷಗಳ ಕಾಲ ಆಳ್ತಾರಲ್ಲ, ಈ ಆಳ್ಕೆ ಮಾಡಿರ್ತಕ್ಕಂಥ ದೀರ್ಘಕಾಲದ ಮನೆತನ ಇದು. ಹಾಗಾದ್ರೆ ದೀರ್ಘಕಾಲದ ಮನೆತನ ಅನ್ಸ್ಕೊಳತು. ಹಾಗಾದ್ರೆ ಈ ಮನೆತನ ಸ್ಥಾಪನೆ ಅಲ್ಲಕ್ಕ ಕಾರಣೀಕರ್ತರೆ ಯಾರು ಕೇಳ ಜೈನ ಧರ್ಮದ ಗುರುಗಳಾಗಿರ್ತಕ್ಕಂಥ ಸಿಂಹನಂದಿಯ ಮಾರ್ಗದರ್ಶನದಂತೆ 2 ಜನ ಸಹೋದರ ಕೂಡ್ಕೊಂಡು ಸಾಮ್ರಾಜ್ಯ ಕಟ್ಟುತ್ತಾರ. ಹಾಗಾದ್ರೆ ಇವರ ರಾಜಧಾನಿನೇ ಯಾವುದು ಅಂತ ಕೇಳಿದ್ರೆ ಸುಮಾರು 4 ರಾಜಧಾನಿಗಳಿರ್ತಾವ. ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣ ಆಗಿರ್ತಕ್ಕಂಥ ಗುರುಗಳು ಯಾರು ಕೇಳ್ತಾರ? ಸಿಂಹನಂದಿ ಅಂತೇಳಿ. ಸಿಂಹನಂದಿ ಎಂಬ ಗುರುಗಳ ಅಥವಾ ಮಾರ್ಗದರ್ಶನದಂತೆ ಈ ಸಾಮ್ರಾಜ್ಯ ಸ್ಥಾಪನೆ ಆಯ್ತು. ಹಾಗಾದ್ರೆ ಇವರ ರಾಜ್ಯ ಲಾಂಛನ ಯಾವಾದ್ರಿ? ಇವರ ರಾಜ್ಯ ಲಾಂಛನ ಯಾವುದು ಕೇಳ್ತಾರ? ಮದಗಜ. ಹಾಗಾದ್ರೆ ಮದಗಜ ಅಂದ್ರೆ ಏನು? ಸೊಕ್ಕಿನ ಆನೆ. ಹಾಗಾದ್ರೆ ಅನೇಕ ಸಾಮ್ರಾಜ್ಯದ ಮೇಲೆ ದಾಳಿಗೆ ಹೋಗ್ಬೇಕಾದ್ರ ಬಲಡ್ಯವಾಗಿರ್ತಕ್ಕಂಥ ಇವರು ಗಜದಳಗಳನ್ನೇ ತೆಗೆದುಕೊಂಡು ಹೋಗ್ತಿದ್ರು. ಅನೇಕ ಕೋಟೆಗಳನ್ನು ಉರುಳಲು ಬಳಸಿದ್ರು. ಆದ ಕಾರಣಕ್ಕ ಇವರ ರಾಜ್ಯ ಲಾಂಛನೆ ಮದಗಜ ಅಂತೇಳಿ ಕರೀತಾರ. ಹಾಗಾದ್ರೆ ಇವರ ಆಡಳಿತ ಭಾಷೆ ಸಂಸ್ಕೃತನೂ ಆಗಿತ್ತು, ಕನ್ನಡನೂ ಆಗಿತ್ತು. ಹಾಗಾದ್ರೆ ಈ ಸಾಮ್ರಾಜ್ಯದ ಸ್ಥಾಪಕರು ಯಾರು ಕೇಳ್ತಾರ? ದಡಿಗ ಮತ್ತು ಮಾಧವನಿಂದ ಸಾಮ್ರಾಜ್ಯ ಸ್ಥಾಪನೆ ಆಯ್ತು. ಹಾಗಾದ್ರೆ ದಡಿಗ ಮಾಧವ್ ಕೊಟ್ಟಿಲ್ಲ ಅಂದ್ರೆ ಏನಾರ ಕೊಟ್ಟಿರ್ತಾನ್ರಿ ಎಕ್ಸಾಮ್ಕ? ಕೊಂಗಣ್ಣಿ ವರ್ಮ ಅಂತ ಹೇಳಿ ಕೊಟ್ಟಿರ್ತಾನ. ಬಹಳ ಸಲ ಎಕ್ಸಾಮ್ಕ ಕನ್ಫ್ಯೂಸ್ ಮಾಡಿಸ್ಯಾನ. ಹಾಗಾದ್ರೆ ಈ ಮನೆತನ ಸ್ಥಾಪಕನೇ ಯಾರು ಕೇಳ? ಕೊಂಗಣ್ಣಿ ವರ್ಮ. ದಡಿಗ ಮಾಧವ್ ಕೊಟ್ಟಿಲ್ಲ ಅಂದ್ರ ಕೊಂಗಣ್ಣಿ ವರ್ಮ ಅಂತ ಹೇಳಿ ಕೊಟ್ಟಿರ್ತಾನ. ಹಾಗಾದ್ರೆ ಇವರ ರಾಜ್ಯ ಲಾಂಛನೆ ಮದಗಜ ಅದ. ಯಾರ ಗುರುಗಳ ಮಾರ್ಗದರ್ಶನದಂತೆ ಕೇಳ್ತಾರ? ಸಿಂಹನಂದಿ ಎಂಬ ಗುರುಗಳ ಮಾರ್ಗದರ್ಶನದಂತೆ ಈ ಸಾಮ್ರಾಜ್ಯ ಸ್ಥಾಪನೆ ಆಗ್ತದ. ಕರ್ನಾಟಕವನ್ನು ಆಳಿದ ಗಂಗರ್ನನ್ನು ನಾವು ಪಶ್ಚಿಮದ ಗಂಗರ್ ಅನ್ನಬೇಕು. ವೆಸ್ಟರ್ನ್ ಗಂಗಾಸ್ ಅಂತ ಕರೀತಾರ. ಪೂರ್ವದ ಗಂಗರ ಆಳಿದ್ದು ಓಡಿಸ್ಸದಲ್ಲಿ. ಹಾಗಾದ್ರೆ ಇವರ ರಾಜಧಾನಿಗಳ ಎಷ್ಟ್ ಅದಾವ್ರಿ? ಇವರ ರಾಜಧಾನಿಗಳ ಸಂಖ್ಯೆ 4 ಅದಾವ. 4 ರಾಜಧಾನಿಗಳದಾವ. 27 ಜನ ಅರಸರಿಂದ ಆಳಲ್ಪಟ್ಟ ಭವ್ಯವಾದ ಸಾಮ್ರಾಜ್ಯ ಇದು. ಕರ್ನಾಟಕವನ್ನು ದೀರ್ಘಕಾಲದವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಸಾಮ್ರಾಜ್ಯ ಇದು. ಬಹಳ ಇಂಪಾರ್ಟೆಂಟ್ ಇದು ಗಂಗಾ ಮನೆತನ. ಹಾಗಾದ್ರೆ ಇವರ ಆಡಳಿತ ಏನು ಕೇಳ? ರಾಜಧಾನಿಗಳ ಸಂಖ್ಯೆ 4 ಅದಾವ. ಹಾಗಾದ್ರೆ ಫಸ್ಟ್ ಏನು ಅಂತ ಕೇಳ್ತಾರ? ಕುವಾಲಾಲ್ ಹೋಗಿ ಈಗೇನಾಗ್ಯದ ಕೇಳ್ತಾರ? ಕೋಲಾರ್. ಹಾಗಾದ್ರೆ 2ನೇದು ಯಾವುದು ಕೇಳ್ತಾನ? 2 ತಲಕಾಡು ಹೋಗಿ ಈಗೇನಾಗ್ಯದ ಕೇಳ್ತಾರ? ಮೈಸೂರ್. ನೆಕ್ಸ್ಟ್ ಇನ್ನೊಂದು ಯಾವ್ದು ಕೇಳ್ತಾರ? ಮಾಕುಂದ. ಹಾಗಾದ್ರೆ ಇದು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರ್ತದೆ. ತುಮಕೂರ್. ನೆಕ್ಸ್ಟ್ ಇನ್ನೊಂದು ಯಾವ್ದು ಕೇಳ್ತಾರ? ಮಣ್ಣೆ ಅಂತೇಳಿ. ಇದು ಎಲ್ಲಿ ಕಂಡು ಬರುತ್ತದೆ? ಬೆಂಗಳೂರು ಗ್ರಾಮಾಂತರದ ಕಂಡುಬರ್ತದೆ. ಇದು ಬೆಂಗಳೂರಿನ ಗ್ರಾಮಾಂತರ 4 ರಾಜಧಾನಿಗಳನ್ನು ಹೊಂದಿರ್ತಾರೆ ಅವರು. ಹಾಗಾದ್ರೆ ಆ ತಲಕಾಡು ಹಾಗೂ ಮಾನ್ಯಪುರಕ್ಕೆ ನಾವು ಅಥವಾ ಮಣ್ಣೆ ಅಂತ ಹೇಳಿ ಕರಿಬೇಕು. ಹಾಗಾದ್ರ ಮಣ್ಣೆಗೆ ಇನ್ನೊಂದು ಹೆಸರು ಏನು ಕೇಳ? ಮಾನ್ಯಪುರ. ಇದು ಬೆಂಗಳೂರಿನ ಗ್ರಾಮಾಂತರದ ಕಂಡು ಬರ್ತದ. ನೆಕ್ಸ್ಟ್ ಏನು ಅಂತ ಕೇಳ? ಮಾಕುಂದ. ಇದು ತುಮಕೂರಿನ ಕಂಡು ಬರ್ತದ. ಚನ್ನಪಟ್ಟಣನು ಅನ್ನಬೇಕಿದ. ತಲಕಾಡು ಮೈಸೂರು, ಕುವಾಲಾಲ ಕೋಲಾರ್, ಮಣ್ಣೆ ಬೆಂಗಳೂರು ಗ್ರಾಮಾಂತರ, ಮಾನ್ಯಪುರ. ಹಾಗಾದ್ರೆ ಮಾಕುಂದಿಂದ ರಾಜಧಾನಿ ಮಣ್ಣಿಗೆ ವರ್ಗಾಯಿಸಿದವ್ರು ಯಾರು? ಇದು ಎಕ್ಸಾಮ್ ಹೈಯೆಸ್ಟ್ ಸಾರಿ ಕೇಳ್ಯಾನ. ಸ್ತ್ರೀ ಪುರುಷ ಅಂತ ಬರ್ತಾನ, ಆಮೇಲೆ ಹೇಳ್ತೇನೆ. ಹಾಗಾದ್ರೆ ಇವ್ರು ಯಾವ ಪಂಗಡಕ್ಕರ ಸೇರ್ಪಡೆಯಾಗಿದ್ದರೆ? ಇಕ್ಷಾವುಕ ಎಂಬ ವಂಶದವರೆಂದು ಹೇಳಿಕೊಳ್ತಾರ. ಕುವಾಲಾಲ, ತಲಕಾಡು, ಮಾಕುಂದ, ಮಣ್ಣೆ ಅಂತೇಳಿ. ಹಾಗಾದ್ರೆ ಇವರು ಯಾವ ವಂಶಸ್ಥರು ಅಂತೇಳಿ ಕೇಳಿದ್ರ ಇಕ್ಷಾವುಕ ವಂಶಸ್ಥ. ಹಾಗಾದ್ರೆ ದಡಿಗನಿಂದ ಪ್ರಾರಂಭವಾದ ಸಾಮ್ರಾಜ್ಯ ಸುಮಾರು 27 ಜನರು ಆಳ್ವಿಕೆ ಮಾಡ್ತಾರೆ.
ಹಾಗಾದ್ರ ಬಾಣ ವಂಶದ ಅರಸರನ್ನು ಸೋಲಿಸಿ ಮಹಾರಾಜ್ಯಾದಿ ರಾಜ್ಯ ಎಂಬ ಬಿರುದನ್ನು ಹೊಂತಾನ, ಅನೇಕ ಸಾಧನೆಯನ್ನ ಮಾಡ್ತಾನ. ಅವನಾದ ನಂತರ ಅಧಿಕಾರಕ್ಕೆ ಬಂದವನೇ ಯಾರು ಕೇಳಕ್ಯಾರ ಅವನಿತ ಅಂತ ಹೇಳಿ. ಹಾಗಾದ್ರೆ ಅವನಿತ ಅಧಿಕಾರಕ್ಕೆ ಬರ್ತಾನ, ಅವನಿತನ ಆಡಳಿತ. ಹಾಗಾದ್ರ ಗಂಗ ರಾಜ್ಯವಂಶದ ಬಗ್ಗೆ ಇಷ್ಟು ಬೇಸಿಕ್ ಮಾಹಿತಿ ಅದ. ನೆಕ್ಸ್ಟ್ ದಡಿಗ ಮತ್ತು ಮಾಧವನ ಉತ್ತರಾಧಿಕಾರಿ ಬಂದವನೇ ಯಾರು ಕೇಳಕ್ಯಾರ ಅವನಿತ ಅಂತ ಹೇಳಿ. ಈ ಅವನಿತ ಅಂತೇಳಿ ಅಧಿಕಾರ ಬರ್ತಾನ. ಹಾಗಾದ್ರೆ ಅವನಿತ ಅಷ್ಟೊಂದೇನು ಆಡಳಿತ ಮಾಡ್ಲಿಲ್ಲ. ಅವನಿತನ ಉತ್ತರಾಧಿಕಾರಿ ಬಂದವರು ಯಾರು ಕೇಳಕ್ಯಾರ ಆತನ ಮಗನಾಗಿರ್ತಕ್ಕಂಥ ದುರ್ವಿನೀತ ಅಂತ ಹೇಳಿ. ಹಾಗಾದ್ರೆ ದುರ್ವಿನೀತ ಈ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಆತ. ಹಾಗಾದ್ರೆ ಗಂಗರ ಪ್ರಸಿದ್ಧ ದೊರೆ ಯಾರು ಕೇಳಿದ್ರ ದುರ್ವಿನೀತ. ಅವನ ತಂದೆನೇ ಯಾರು ಕೇಳಿದ್ರ ಅವನಿತ ಅಂತ ಹೇಳಿ. ತಾಯಿ ಜ್ಯೇಷ್ಠಾದೇವಿ ಅಂತೇಳಿ ಇದ್ರು. ಜ್ಯೇಷ್ಠಾದೇವಿ ಏನು ತರ ಸ್ಕಂದವರ್ಮನ ಮಗಳಾಗಿದ್ದಳು. ಜ್ಯೇಷ್ಠಾದೇವಿ ಸ್ಕಂದವರ್ಮನ ಮಗಳು. ಆ ಸ್ಕಂದವರ್ಮನಿಗೆ ಏಕೈಕ ಪುತ್ರಿ ಆಗಿದ್ದಳು, ಒಬ್ಬಳೇ ಇದ್ದೋಳ್ರಿ. ಸ್ಕಂದವರ್ಮ ಮರಣ ಹೊಂದ ನಂತರ ಆತನ ಭವ್ಯವಾದ ಸಾಮ್ರಾಜ್ಯ ಈತನ ಕೈಗೆ ಸೇರ್ಬೇಕಾಯ್ತು. ಯಾರ ಕೈಗೆ ಅಂತ ಹೇಳಕ್ ಕೇಳ್ತಾರ ಜ್ಯೇಷ್ಠಾದೇವಿಯ ಸುಪುತ್ರನಾಗಿರ್ತಕ್ಕಂಥ ದುರ್ವಿನೀತ ಅಂತೇಳಿ. ಹಾಗಾದ್ರೆ ಈ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯವ 27 ಮಂದಿ ರಾಜ್ಯರಿಂದ ಆಳಲ್ಪಟ್ಟದು. ಅದರಲ್ಲಿ ಪ್ರಸಿದ್ಧ ಅರಸನೇ ಯಾರು ಅಂತ ಹೇಳಕ್ ಕೇಳ ದುರ್ವಿನೀತ ಗಂಗ ಅರಸರಲ್ಲೇ ಪ್ರಸಿದ್ಧ. ಹಾಗಾದ್ರೆ ಯಾಕೆ ಪ್ರಸಿದ್ಧ ಅರಸನ್ ಅನ್ಸ್ಕೊಂಡ ಯಾರು ಕೇಳ ದುರ್ವಿನೀತ, ರೈಟ್ರಿ. ಹಾಗಾದ್ರ ಗಂಗ ಮನೆತನ ಸ್ಥಾಪಕ ದುರ್ವಿನೀತ ಅಂತ ಹೇಳಿ. ಒಂದೊಂದು ಸಾಮ್ರಾಜ್ಯದ ಬಗ್ಗೆ ಬಹಳ ಸ್ಪಷ್ಟವಾಗಿ ಓದಬೇಕ್ರಿ ನಾವು. ಯಾವುದೇ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡ್ಬೇಕಾಯ್ತಂದ್ರ ಬಹಳ ಚಲೋ ಓದಬೇಕು. ಹಾಗಾದ್ರ ದುರ್ವಿನೀತ, ಇವನ ತಂದೆ ಅವನಿತ. ಹಾಗಾದ್ರ ಇಲ್ಲಿ ಎಂತ ಅರಸ ಅವನಿತ ಪ್ರಸಿದ್ಧ ದೊರೆ ಅದ. ಈತನ ತಾಯಿನೇ ಯಾರು ಕೇಳ್ತಾರ ಜ್ಯೇಷ್ಠಾದೇವಿ. ಜ್ಯೇಷ್ಠಾದೇವಿಯ ಮಗನಾಗಿದ್ದ. ಹಾಗಾದ್ರೆ ಜ್ಯೇಷ್ಠಾದೇವಿ ಯಾರು ಸ್ಕಂದವರ್ಮನ ಮಗಳ್ರಿ ಅವಳು ಪಾಪ. ಹಾಗಾದ್ರೆ ಸ್ಕಂದವರ್ಮ ಪುನ್ನಾಟ ಅಂತ ಹೇಳಿತ್ತು. ಆ ಪುನ್ನಾಟದ ರಾಜಕುಮಾರಿ ಅವನಿತನಿಗೆ ವಿವಾಹ ಆಗಿ ಆ ಯುವನಿತ ಮತ್ತು ಜ್ಯೇಷ್ಠಾದೇವಿಯ ದಾಂಪತ್ಯದಲ್ಲಿ ಹುಟ್ಟಿದವನೇ ದುರ್ವಿನೀತ. ಹಾಗಾದ್ರೆ ದುರ್ವಿನೀತನ ಅಜ್ಜನೇ ಯಾರು ಕೇಳಿದ್ರೆ ಸ್ಕಂದವರ್ಮ. ಸ್ಕಂದವರ್ಮನಿಗೆ ಗಂಡು ಸಂತಾನ ಇರಲಿಲ್ಲ, ಆದ್ರೆ ಗಂಡು ಮಕ್ಕಳು ಇರ್ಲಿಲ್ರಿ. ಆದ ಕಾರಣಕ್ಕ ಆತನ ಎಲ್ಲಾ ಪ್ರದೇಶನು ಜ್ಯೇಷ್ಠಾದೇವಿಯ ಕೈಗೆ ಸೇರ್ಬೇಕಾಗಿತ್ತು. ಹಾಗಾದ್ರೆ ಇವಳು ಯಾವ ಪ್ರದೇಶದ ರಾಜಕುಮಾರಿ ಅಂತ ಹೇಳಿ ಕೇಳಿದ್ರೆ ಪುನ್ನಾಟ್. ಯಾವ ಪ್ರದೇಶದ ರಾಜ್ಯಕ್ಕೆ ಅಥವಾ ಎಲ್ಲಾ ಪ್ರದೇಶವನ್ನು ಬರಬೇಕಾಗಿತ್ತು ಅಂತ ಹೇಳಿ ಕೇಳ ಆ ಪುನ್ನಾಟ ಎಂಬ ಪ್ರದೇಶವನ್ನು ಬರಬೇಕಾಗಿತ್ತು. ಬರ್ಯ 1ನೇ ನಿಮಿಷ. ಹಾಗಾದ್ರ ಪುನ್ನಾಟ, ಈ ಪುನ್ನಾಟದ ರಾಜಕುಮಾರಿನೇ ಜ್ಯೇಷ್ಠಾದೇವಿ. ಸ್ಕಂದವರ್ಮ ಮರಣ ಹೊಂದ ನಂತರ ಪುನ್ನಾಟ ಜ್ಯೇಷ್ಠಾದೇವಿ ಸೇರ್ಬೇಕಾಗಿತ್ತು. ಆ ಸೇರೋದಕ್ಕಿಂತ ಮುಂಚಿತವಾಗಿ ದುರ್ವಿನೀತ ಪುನ್ನಾಟ ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಯಾವಾಗ ಪುನ್ನಾಟ ಪ್ರದೇಶ ವಶಪಡಿಸ್ಕೊಳಲ್ಲ ಅವಾಗ ಈತ ಸಾಮ್ರಾಜ್ಯವನ್ನು ಬಲಪಡಿಸ್ಕೊಳ್ತಾನ. ಹಾಗಾದ್ರೆ ಸಾಮ್ರಾಜ್ಯವನ್ನು ಬಲಪಡಿಸಿಕೊಂಡವನೇ ಯಾರು ಅಂತ ಹೇಳಿ ಕೇಳ್ತಾರ ಅವನೇ ದುರ್ವಿನೀತ ಅಂತೇಳಿ. ಹಾಗಾದ್ರೆ ದುರ್ವಿನೀತ ಏನದನಲ್ರಿ, ಈತ ಅಪ್ರತಿಮ ವೀರ ಮತ್ತು ವಿದ್ವಾಂಸನೂ ಆಗಿದ್ದ. ಇಲ್ಲ ನೋಡ್ರಿ, ಪುನ್ನಾಟವನ್ನು ಗೆದ್ದುಕೊಳ್ತಾನ. ತನ್ನ ರಾಜ್ಯವನ್ನು ಬಲಪಡಿಸ್ಬೇಕಾದ ಪುನ್ನಾಟವನ್ನು ಗೆಲ್ಲಬೇಕಾಯ್ತು. ಪುನ್ನಾಟ ಗೆದ್ದ, ತನ್ನ ಸಾಮ್ರಾಜ್ಯವನ್ನು ಬಲಪಡಿಸಿಕೊಂಡನು. ಹಾಗಾದ್ರೆ ಪುನ್ನಾಟ ವಶಪಡಿಸ್ಕೊಳ್ತಾನ, ಸಾಮ್ರಾಜ್ಯ ಬಲಪಡಿಸ್ಕೊಳ್ತಾನ. ಈತ ಒಬ್ಬ ವಿದ್ವಾಂಸನೂ ಹೌದು, ದೀರ್ಘಕಾಲದವರೆಗೆ ಆಳ್ವಿಕೆಯನ್ನು ಮಾಡ್ತಾನ. ತನ್ನ ಆಸ್ಥಾನದಲ್ಲಿ ಅನೇಕ ಜನರಿಗೆ ಆಶ್ರಯನ ಕೊಡ್ತಾನ. ಹಾಗಾದ್ರೆ ಈತ ಸಂಸ್ಕೃತ ಭಾಷೆಯಲ್ಲಿ, ಹಾಗಾದ್ರೆ ಇವರ ಕಾಲಾವಧಿ ನಾವು ಸುವರ್ಣ ಯುಗ ಅಂತ ಹೇಳಿ ಕರಿಬೇಕ್ರಿ. ಯಾರ ಕಾಲಾವಧಿಯನ್ನು ಸಾಹಿತ್ಯ, ಜೈನ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯುತ್ತಾರೆ. ಗಂಗರ ಕಾಲಾವಧಿಯನ್ನು ನಾವು ಸುವರ್ಣ ಯುಗ ಅಂತ ಹೇಳಿ ಕರಿಬೇಕು. ಹಾಗಾದ್ರೆ ದುರ್ವಿನೀತ ಒಂದು ಕೃತಿಯನ್ನು ಬರೀತಾರೆ, ಅದಕ್ಕ ನಾವು ಶಬ್ದಾವತಾರ ಅಂತೇಳಿ ಕರಿಬೇಕು.
ದುರ್ವಿನೀತ ಸಂಸ್ಕೃತ ಭಾಷೆಯಲ್ಲಿ ಯಾವ ಕೃತಿಯನ್ನ ರಚಿಸಿದನು? ಶಬ್ದಾವತಾರ. ಶಬ್ದಾವತಾರ ಎಂಬ ಕೃತಿಯನ್ನ ರಚಿಸ್ತಾನ. ಹಾಗಾದ್ರೆ ಶಬ್ದಾವತಾರ ಎಂಬ ಕೃತಿಯನ್ನ ರಚನೆ ಮಾಡ್ತಾನ. ಇವ ಸಂಸ್ಕೃತ ಭಾಷೆಯಲ್ಲಿ ವಿದ್ವಾಂಸನಾಗಿದ್ದ ರೀತ. ಹಾಗಾದ್ರೆ ಬಹಳ ಚಲೋ ಗೊತ್ತಿರಬೇಕು. ಹಾಗಾದ್ರೆ ವಿದ್ವಾಂಸನಾದ ಕಾರಣಕ್ಕಾಗಿ ಈತನ ಆಸ್ಥಾನದಲ್ಲಿ ಅನೇಕ ಜನ ಸಾಹಿತ್ಯಗಳ ಆಶ್ರಯನ ಪಡೆದಿರ್ತಾರೆ. ಭಾರವಿನು ಇವನ ಆಸ್ಥಾನದಲ್ಲಿ ಆಶ್ರಯ ಪಡಿತಾಳ. ಭಾರವಿ ಬರೆದಿದ್ದು ಕಿರಾತಾರ್ಜುನಿಯ ವಿಜಯಂ. ಶಾತವಾಹನರ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥ ಗುಣಡ್ಡೆ ಅಂತ ಹೇಳಿದ್ದ. ಆ ಗುಣಡ್ಡೆ ಬರೆದಿರ್ತಕ್ಕಂಥ ಒಡ್ಡ ಕತೆ ಪೈಸಾಚಿ ಭಾಷೆದಾಗಿತ್ತು. ಅದು ಯಾವ ಭಾಷೆಗೆ ಭಾಷಾಂತರಿಸಿದನು? ಗುಣಡ್ಡೆನ ಒಡ್ಡ ಕಥೆಯನ್ನು ಸಂಸ್ಕೃತಕ್ಕೆ ಅನುವಾದ ಮಾಡ್ತಾನ್ರಿ ಈತ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇವ್ರ ಕಾಲ ಯಾಕೆ ಇಂಪಾರ್ಟೆಂಟ್ ಅಂದ್ರ ಅತಿ ಹೆಚ್ಚು ಸಾಹಿತ್ಯ ಅಭಿವೃದ್ಧಿ ಆಗಿದ್ರು ಇವ್ರ ಕಾಲದಾಗ. ಜೈನ ಸಾಹಿತ್ಯ ಅಭಿವೃದ್ಧಿ ಆಯ್ತು. ಹಾಗಾದ್ರ ಗುಣಡ್ಡನ ಒಡ್ಡ ಕತೆ ಯಾವ ಭಾಷೆಗೆ ಭಾಷಾಂತರಿಸೋಣ? ಸಂಸ್ಕೃತ. ಹಾಗೆ ಬಹಳ ಒಳ್ಳೆ ವ್ಯಕ್ತಿ ರೀವ. ಹಾಗಾದ್ರೆ ಈತನ ಬಗ್ಗೆ ತಿಳಿಸುವ ಶಾಸನ ಕೇಳ್ತಾರ. ತಾಮ್ರದ ನಲ್ಲಾಳ ಸಾಮ್ರಪಟ. ತಾಮ್ರದ ನಲ್ಲಾಳ ಶಾಸನ ಅಂತೇಳಿ ಇವನ ಬಗ್ಗೆ ತಿಳಿಸೋದು. ಯಾರ ಬಗ್ಗೆ ತಿಳಿಸುತ್ತದೆ ಅಂತ ಕೇಳ ಗಂಗರ ಅರಸನಾಗಿರ್ತಕ್ಕಂಥ ದುರ್ವಿನೀತನ ಬಗ್ಗೆ ತಿಳಿದು ಬರುತ್ತದೆ. ನಲ್ಲಾಳ ತಾಮ್ರಪಟ ಶಾಸನ ಇದು ಯಾರಿಗೆ ಸಂಬಂಧಪಟ್ಟಿದೆ? ದುರ್ವಿನೀತ. ದುರ್ವಿನೀತನ ತಾಮ್ರಪಟ ಅಥವಾ ನಲ್ಲಾಳ ತಾಮ್ರಪಟ ಶಾಸನ ಏನ್ ಅದಲ್ಲ, ಈ ಶಾಸನ ಯಾವುದರ ಬಗ್ಗೆ ತಿಳಿಸುತ್ತದೆ? ಸಾಮ್ರಾಜ್ಯದಲ್ಲಿರುವ ರೈತರಿಗೆ ಆತನ ಕಾಲದಲ್ಲಿ ನೀರಾವರಿ ವ್ಯವಸ್ಥೆ ಬಗ್ಗೆ ತಿಳಿಸುತ್ತದೆ. ಕಾಲುವೆ ನೀರಾವರಿ ಒದಗಿಸಿಕೊಟ್ಟಿದಂತ್ರಿವ. ಹಾಗಾದ್ರೆ ಪ್ರಜೆಗಳಿಗೆ ಕಾಲುವೆ ನೀರಾವರಿ ಒದಗಿಸಿಕೊಡ್ತಾನ. ಅವನೇ ಯಾರು ಕೇಳ್ರ ಈತನೇ ಆಗಿರ್ತಕ್ಕಂಥ ದುರ್ವಿನೀತ ಅಂತ ಹೇಳಿ. ಆದ್ರೆ ಇವನ್ ಬಗ್ಗೆ ಇನ್ನೊಂದು ಶಾಸನ ತಿಳಿಸೋದು, ಹೆಬ್ಬೆಟ್ಟು ಶಾಸನ ಅಂತ ಹೇಳಿ. ಹೆಬ್ಬೆಟ್ಟು ಶಾಸನದಾಗ ದುರ್ವಿನೀತ ಸಕಲ ಕಲಾವಲ್ಲಭವನಾಗಿದ್ದರು ಅಂತ ಹೇಳ್ತಾರ. ಸಾಮ್ರಾಜ್ಯದ ರಾಜ್ಯರ ಅನುಕ್ರಮವಾಗಿ ಮಾಹಿತಿಯನ್ನು ನೀಡ್ತದ. ರಾಜ್ಯರ ಆಳ್ವಿಕೆಯನ್ನು ಅನುಕ್ರಮವಾಗಿ ಮಾಹಿತಿ ನೀಡುವ ಶಾಸನ ಯಾವಾಗ ಕೇಳಿದ್ರೆ ಹೆಬ್ಬೆಟ್ಟು ಶಾಸನ. ನೀರಾವರಿ ಅಥವಾ ಕಾಲುವೆ ನೀರಾವರಿ ಒದಗಿಸಿಕೊಟ್ಟ ಅಂತ ಹೇಳಿ ಯಾವ ಶಾಸನದಲ್ಲಿ ಉಲ್ಲೇಖ ಅಂತ ಹೇಳಿ ಕೇಳ ನಲ್ಲಾಳ ತಾಮ್ರಪಟ ಶಾಸನ ಮೂಲಕ ತಿಳಿದು ಬರುತ್ತದೆ. ಹಾಗಾಗಿ ಈ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಅಂತೇಳಿ ಕರೆಸ್ಕೊಳ್ತಾನ. ಅವನೇ ಯಾರು ಕೇಳ ದುರ್ವಿನೀತ ಅಂತ ಹೇಳಿ. ಹಾಗಾದ್ರೆ ದುರ್ವಿನೀತ ನಂತರ ಅಧಿಕಾರಕ್ಕೆ ಬಂದವನೇ ಯಾರು ಕೇಳ್ತಾರ. ಹಾಗಾದ್ರೆ ದುರ್ವಿನೀತ ನಂತರ ಅಧಿಕಾರಕ್ಕೆ ಬಂದವನೇ ಸ್ತ್ರೀ ಪುರುಷ ಅಂತ ಹೇಳಿ. ಹಾಗಾದ್ರೆ ಸ್ತ್ರೀ ಪುರುಷನ ಕಾಲದಲ್ಲಿ ರಾಷ್ಟ್ರಕೂಟರ ಜೊತೆ ವೈರತ್ವ ಪ್ರಾರಂಭ ಆಗ್ತದ. ಹಾಗಾದ್ರೆ ಅವನೇ ಯಾರು ಕೇಳ ಸ್ತ್ರೀ ಪುರುಷ. ಹಾಗಾದ್ರೆ ಸ್ತ್ರೀ ಪುರುಷ ಏನ್ರ ಬರದ್ರಿ ಆತ ಗಜಾಶಾಸ್ತ್ರ ಎಂಬ ಕೃತಿಯನ್ನು ಬರೀತಾನ. ಹಾಗಾದ್ರೆ ಇವರು ಯಾವುದರ ಅಥವಾ ಅತಿ ಹೆಚ್ಚು ಏನು ಅಂತಂದ್ರ ಯಾವುದರ ಮೇಲೆ ಕಾಳಜಿಯನ್ನು ವಹಿಸಿದರು? ಆನೆಗಳ ಮೇಲೆ ವಿಶೇಷವಾದ ಕಾಳಜಿ ರೀ. ಸ್ತ್ರೀ ಪುರುಷನ ಕಾಲಾವಧಿ. ಹಾಗಾದ್ರೆ ಸಾಮ್ರಾಜ್ಯ ಉನ್ನತ ಮಟ್ಟದಾಗಿರ್ತದ. ಆದ ಕಾರಣಕ್ಕಾಗಿ ರಾಜ್ಯ ಕೇಸರಿ ಎಂಬ ಬಿರುದನ್ನು ಹೊಂದಿರ್ತಾನ್ರಿ ಈತ. ರಾಷ್ಟ್ರಕೂಟರ ಜೊತೆ ವೈರತ್ವವನ್ನು ಬೆಳೆಸ್ಕೊಳ್ತಾನ. ಆದ ಕಾರಣಕ್ಕಾಗಿ ತನ್ನ ಮಗನನ್ನ ಕಳ್ಕೊಳ್ತಾನ. 96,000 ಹಳ್ಳಿಗಳನ್ನು ಹೊಂದಿರುವ ಆ ಗಂಗವಾಡಿ ಎಂಬ ಪ್ರದೇಶ ಇವನ ಹಿಡಿತದಾಗಿತ್ತು. ಯಾವ ಪ್ರದೇಶ ಕೇಳ್ತಾರ? ಗಂಗವಾಡಿ. 96,000 ಹಳ್ಳಿಗಳನ್ನು ಒಳಗೊಂಡ ಗಂಗವಾಡಿ ಪ್ರದೇಶದ ಅಧಿಪತಿ. ಸಾಮ್ರಾಜ್ಯ ಉನ್ನತ ಮಟ್ಟದಲ್ಲಿದ್ದ ಕಾರಣಕ್ಕಾಗಿ ಆತನ ಬಿರುದು ರಾಜ್ಯ ಕೇಸರಿ. ಹಾಗಾದ್ರೆ ಯಾರ ಜೊತೆ ವೈರತ್ವ ಅಂತ ಹೇಳಿ ಕೇಳ್ತಾರ? ಹಾಗಾದ್ರೆ ಇವರು ರಾಷ್ಟ್ರಕೂಟರ ಜೊತೆ ವೈರತ್ವವನ್ನು ಬೆಳೆಸ್ಕೊಳ್ತಾನ. ಹಾಗಾದ್ರೆ ಸಂಸ್ಕೃತ ಭಾಷೆಯಲ್ಲಿ ಗಜಾಶಾಸ್ತ್ರ ಎಂಬ ಕೃತಿ ಬರೀತಾನ. ಹಾಗಾದ್ರೆ ಆನೆಗಳ ಮೇಲೆ ವಿಶೇಷವಾದ ಕಾಳಜಿ ಹೊಂದಿರ್ತಾನ. ತನ್ನ ರಾಜಧಾನಿ ಮಾಕುಂದದಿಂದ ಮಣ್ಣಿಗೆ ವರ್ಗಾಯಿಸ್ತಾನ. ಎಕ್ಸಾಮ್ ಕೇಳ್ತಾರ ನೋಡ್ರಿ ಇದು. ಮಾಕುಂದದಿಂದ ಮಣ್ಣಿಗೆ ತನ್ನ ರಾಜಧಾನಿ ಏನ್ ಮಾಡಿದ್ದ? ವರ್ಗಾಯಿಸಿದ್ದ.
ಹಾಗಾದ್ರೆ ತುಮಕೂರಿನಲ್ಲಿ ಕಂಡು ಬರ್ತಕ್ಕಂಥ ಮೂಡಲ್ ಕುಣಿಗಲ್ ಕೆರೆಯನ್ನು ಕಟ್ಟಿಸ್ತಾರ. ಹಾಗಾದ್ರೆ ಪ್ರಜೆಗಳ ಕಲ್ಯಾಣಕ್ಕಾಗಿ ನೀರಾವರಿ ಸೌಲಭ್ಯ ಒದಗಿಸಿಕೊಡ್ತಾರ. ಮೂಡಲ್ ಕುಣಿಗಲ್ ಕೆರೆ ನೋಡೋರಿ ಒಂದು ವೈಭವ ಅಂತೇಳಿ ಒಂದು ಜಾನಪದ ಗೀತೆನೇ ಅದ. ಆ ಮೂಡಲ್ ಕುಣಿಗಲ್ ಕೆರೆ ಕಟ್ಟಿಸಿದವನೇ ಸ್ತ್ರೀ ಪುರುಷ ಅಂತ ಹೇಳಿ. ಹಾಗಾದ್ರೆ ಸ್ತ್ರೀ ಪುರುಷನ ಉತ್ತರಾಧಿಕಾರಿ ಬಂದವರು ಎರಡನೇ ಶಿವಮಾರ ಅಂತ ಹೇಳಿ. ಹಾಗಾದ್ರೆ ಎರಡನೇ ಶಿವಮಾರ ಕನ್ನಡ ಭಾಷೆಯಲ್ಲಿ ಗಜಾಷ್ಟಕ ಎಂಬ ಕೃತಿಯನ್ನು ಬರೀತಾನ. ಹಾಗಾದ್ರೆ ಈತ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡ್ತಾನ. ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದಾನ್. ಗಜಾಷ್ಟಕ ಎಂಬ ಕೃತಿ ಬರೆದಾನ. ಗಜಾಷ್ಟಕ ಒಂದು ಬರೀತಾನ, ಇನ್ನೊಂದು ಸೇತು ಬಂಧು ಅಂತೇಳಿ ಬರೀತಾನ. ಸೇತು ಬಂಧು ಗಜಾಷ್ಟಕ ಕೃತಿಯ ಲೇಖಕರೇ ಯಾರು ಕೇಳ ಎರಡನೇ ಶಿವಮಾರ ಅಂತ ಹೇಳಿ. ಹಾಗಾದ್ರೆ ಎರಡನೇ ಶಿವಮಾರ ಆದ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತ ಹೇಳಿ ಕೇಳಿದ್ರ ನಾಲ್ಕನೇ ರಾಚಮಲ್ಲ. ಆ ನಾಲ್ಕನೇ ರಾಚಮಲ್ಲನ್ಕಿಂತ ಮುಂಚಿತವಾಗಿ ಇನ್ನೊಬ್ಬರು ಅಧಿಕಾರಕ್ಕೆ ಬರ್ತಾರ. ಅವರೇ ಯಾರು ಅಂತ ಹೇಳಿ ಕೇಳ ನೀತಿ ಮಾರ್ಗ ಎರೆಗಂಗಾ ಅಂತ ಹೇಳಿ ಅವ್ರ ಅಧಿಕಾರಕ್ಕೆ ಬರ್ತಾರ. ಹಾಗಾದ್ರೆ ಎರಡನೇ ಶಿವಮಾರನಾದ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತ ಹೇಳಿ ಕೇಳ ನೀತಿ ಮಾರ್ಗ ಎರೆಯಂಗ ಅಂತ ಹೇಳಿ. ಹಾಗಾದ್ರೆ ಇವನ ಕಾಲದಾಗ ಏನ್ರ ಸಾಧನೆ ಐತ್ರಿ? ನೀತಿ ಮಾರ್ಗ ಎರೆಯಂಗನ ಕಾಲದಲ್ಲಿ ಪ್ರಮುಖ ಸಾಧನೆ ಏನು ಅಂತ ಹೇಳಿ ಕೇಳ ಯಾರ ಜೊತೆ ವೈವಾಹಿಕ ಅಥವಾ ಇಲ್ಲಿ ಏನು ಅಂತ ಹೇಳಿ ಕೇಳ ಯಾರ ಜೊತೆ ಅತಿ ಹೆಚ್ಚು ಏನು ಉತ್ತರ ವೈರತ್ವವನ್ನು ಬೆಳೆಸ್ಕೊಂಡ್ರು ಅಂತ ಹೇಳಿ ಕೇಳ ಆ ಅರಸನಾಗಿರ್ತಕ್ಕಂಥವನು ಯಾರು ಕೇಳ ರಾಷ್ಟ್ರಕೂಟರ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಅಮೋಘ ವರ್ಷ ನೃಪತುಂಗನ ಕಾಲಾವಧಿ. ಹಾಗಾದ್ರೆ ಅಮೋಘ ವರ್ಷ ನೃಪತುಂಗ ಯಾರ ಜೊತೆ ವೈರತ್ವವನ್ನು ಬೆಳೆಸೋಣ? ನೀತಿ ಮಾರ್ಗ ಎರೆಯಂಗ. ಬಹಳ ಕ್ಲಿಯರ್ ಆಗಿ ಗೊತ್ತಿರಬೇಕು. ಹಾಗಾದ್ರೆ ನೀತಿ ಮಾರ್ಗ ಎರೆಯಂಗ ಒಂದ್ ಯಾವಾಗ ನೀತಿ ಮಾರ್ಗ ಎರೆಯಂಗ ಅಧಿಕಾರ ಬರ್ತಾನಲ್ಲ, ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಕ್ಕಾರ ರಾಷ್ಟ್ರಕೂಟರ ಅರಸನಾಗಿರ್ತಕ್ಕಂಥ ಅಮೋಘ ವರ್ಷ ನೃಪತುಂಗ ಅವನ ದಂಡನಾಯಕ ಇರ್ತಾನೊಬ್ಬ ಬಂಕೇಶ ಅಂತ ಹೇಳಿ. ಆ ಬಂಕೇಶನಿಗೆ ಉತ್ತರ ಭಾರತ ಅಧಿಪತಿಯಾಗಿ ಮಾಡಿರ್ತಾನ. ಆದ ಕಾರಣಕ್ಕ ಇದು ಸಹಿಸ್ಕೊಳ್ಳಕ್ಕಾಗ್ಲಿಲ್ಲ. ಗಂಗರ ಅರಸನಾದ ನೀತಿ ಮಾರ್ಗ ಎರೆಗಂಗಾ ಅಂತ ಹೇಳಿ ಆ ನೀತಿ ಮಾರ್ಗ ಎರೆಯಂಗ ಈತನ ಮೇಲೆ ನೇರವಾಗಿ ದಾಳಿಗೆ ಹೋಗ್ಬಿಡ್ತಾನ. ದಾಳಿಗೆ ಹೋದ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಒಂದು ಕದನ ಏರ್ಪಡ್ತದ. ಅದಕ್ಕ ರಾಜ್ಯರಾಮುಡು ಕದನ ಅನ್ಬೇಕು. ಯಾರ ಮಧ್ಯೆ ರಾಜ್ಯರಾಮುಡು ಕದನ ಸಂಭವಿಸಿತ್ತು ಅಂತ ಹೇಳಿ ಕೇಳ್ತಾರ. ಗಂಗರ ಅರಸನಾಗಿರ್ತಕ್ಕಂಥ ನೀತಿ ಮಾರ್ಗ ಎರೆಯಂಗ ಅಂತ ಹೇಳಿ. ರಾಜ್ಯಮಲ್ಲ ನಂತರ ಅಧಿಕಾರಕ್ಕೆ ಬಂದ ನೀತಿ ಮಾರ್ಗ. ಹಾಗಾದ್ರೆ ಎರಡನೇ ಶಿವಮಾರನಾದ ನಂತರ ಅಧಿಕಾರಕ್ಕೆ ಬಂದ ರಾಜ್ಯಮಲ್ಲ. ಹಾಗಾದ್ರೆ ರಾಜ್ಯಮಲ್ಲ ಅದ ಅಂಶ. ರಾಜ್ಯಮಲ್ಲ ನಂತರ ಅಧಿಕಾರ ಬಂದವನೇ ಯಾರು ಕೇಳ್ತಾರ? ಅವನೇ ಯಾರು ಕೇಳ ನೀತಿ ಮಾರ್ಗ ಎರೆಯಂಗನು ಅಂತ ಹೇಳಿ. ಯಾವಾಗ ನೀತಿ ಮಾರ್ಗ ಎರೆಯಂಗ ಅಧಿಕಾರಕ್ಕೆ ಬರ್ತಾನಲ್ಲ, ಅಧಿಕಾರಕ್ಕೆ ಬಂದ ಕೂಡಲೇ ಯಾರ ಜೊತೆ ವೈರತ್ವ ಅಂತ ಹೇಳಿ ಕೇಳ ರಾಷ್ಟ್ರಕೂಟರು. ಯಾವಾಗ ರಾಷ್ಟ್ರಕೂಟರ ಜೊತೆ ವೈರತ್ವ ಆಗ್ತಲ್ಲ, ಇಲ್ಲೊಬ್ಬ ಪ್ರಸಿದ್ಧ ಅರಸ ಇರ್ತಾನ ರಾಷ್ಟ್ರಕೂಟರಲ್ಲಿ. ಅವರೇ ಯಾರು ಅಂತ ಹೇಳಿ ಕೇಳ ಅಮೋಘ ವರ್ಷನ ದಂಡ ನಾಯಕನಾದ ಬಂಕೇಶನ ಹಿಡಿತದಾಗ ಒಂದಿಷ್ಟು ಪ್ರದೇಶಗಳು ಇರ್ತಾವ. ಆ ಪ್ರದೇಶನ ವಶಪಡಿಸ್ಕೊಳಕ್ಕ ಮುಂದಾದವನೇ ನೀತಿ ಮಾರ್ಗ ಎರೆಯಂಗ. ಆ ಮುಂದಾದ ಸಂದರ್ಭದಾಗ ಯಾವ ಕದನ ನಡೆಯಿತು ಅಂತ ಹೇಳಿ ಕೇಳ್ತಾರ. ಹಾಗಾದ್ರೆ ಅವರಿಬ್ಬರ ಮಧ್ಯೆ ಕೋಲಾರದ ಸಮೀಪ, ಈ ಕೋಲಾರದ ಸಮೀಪ ಒಂದು ಯುದ್ಧ ನಡೀತವ್ರಿ. ಆ ಯುದ್ಧಕ್ಕ ನಾವು ರಾಜ್ಯರಾಮುಡು ಅನ್ಬೇಕು. ರಾಜ್ಯರಾಮುಡು ಕದನ. ಈ ರಾಜ್ಯರಾಮುಡು ಕದನ ಅದಲ್ಲ, ಯಾರ್ಯಾರ ಮಧ್ಯೆ ಸಂಭವಿಸಿತ್ತು ಅಂತ ಹೇಳಿ ಕೇಳ್ತಾರ. ಒಂದ್ ಕಡೆ ಅರಸ ಇರ್ತಾನ, ಅವನೇ ಯಾರು ಕೇಳ ನೀತಿ ಮಾರ್ಗ ಎರೆಗಂಗಾ ಅಂತ ಹೇಳಿ. ಒಂದ್ ಕಡೆ ಯಾರಾಗಿದ್ರು ಕೇಳ್ತಾರ ನೀತಿ ಮಾರ್ಗ.
ಹಾಗಾದ್ರ ನೀತಿ ಮಾರ್ಗ ವರ್ಸಸ್ ಯಾರ ಮಧ್ಯೆ ಕೇಳ್ತಾರ? ಅಮೋಘ. ಹಾಗಾದ್ರ ಅಮೋಘ ವರ್ಷ ನೃಪತುಂಗನ ಮಧ್ಯೆ ಈ ಕದನ ಏರ್ಪಡ್ತು. ಯಾವಾಗ ಈ ಕದನ ಏರ್ಪಡ್ತಲ್ಲ, ಆ ಕದನದಲ್ಲಿ ರಾಷ್ಟ್ರಕೂಟರ ದೊರೆಯಾಗಿರ್ತಕ್ಕಂಥ ಅಮೋಘ ವರ್ಷನಿಗೆ ಸೋಲಾಯಿತು. ಯಾವಾಗ ಅಮೋಘ ವರ್ಷನಿಗೆ ಸೋಲಾಯ್ತಲ್ಲ, ಸೋತ ಅಮೋಘ ವರ್ಷನಿಗೆ ಮನವರಿಕೆ ಆಯಿತು. ಏನಂತ ಮನವರಿಕೆ ಆಯ್ತು? ನಾ ಯಾರ ಜೊತೆನೂ ವೈವಾಹಿಕ ಅಥವಾ ಯಾರ ಜೊತೆನೂ ರಾಜಕೀಯ ಸಂಘರ್ಷವನ್ನು ಮುಂದುವರಿಸಬಾರ್ದತ್ತ ಹೇಳಿ, ನಾನು ರಾಜಕೀಯ ಸಂಘರ್ಷವನ್ನು ಕೈ ಬಿಟ್ಟು ಎಂತ ಸಂಬಂಧವನ್ನು ಬೆಳೆಸ ಅಂತಂದ್ರ ವೈವಾಹಿಕ ಸಂಬಂಧವನ್ನು ಬೆಳೆಸನ್ರಿ ಗಂಗಮನಿತನ ಜೊತೆ. ಇವನಿ ಯುದ್ಧದಲ್ಲಿ ಸೋತ ನಂತರ ರಾಜಕೀಯ ಸಂಘರ್ಷವನ್ನು ಕೈ ಬಿಡಬೇಕಾಯ್ತು. ರಾಜಕೀಯ ಸಂಘರ್ಷವನ್ನು ಕೈ ಬಿಟ್ಟು ಏನನ್ನು ಮುಂದುವರಸ ಅಂತ ಹೇಳಿ ಕೇಳ್ತಾರ. ಹಾಗಾದ್ರ ಆತ ರಾಜಕೀಯ ಸಂಘರ್ಷವನ್ನು ಕೈ ಬಿಟ್ಟು ವೈವಾಹಿಕ ಸಂಘರ್ಷ ಅಥವಾ ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾನ. ಹಿಂಗೆಲ್ಲ ಬಹಳ ಚಲೋ ಗೊತ್ತಿರಬೇಕು. ಏನನ್ನು ಬಿಟ್ಟ ಕೇಳ್ತಾನ? ರಾಜಕೀಯ. ಯಾವಾಗ ರಾಜಕೀಯ ಸಂಘರ್ಷವನ್ನು ಬಿಡ್ತಾನ, ಬಿಟ್ಟು ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾನ, ಅವಾಗ ಅಮೋಘ ವರ್ಷ ನೃಪತುಂಗ ಸೋತ, ರಾಜಕೀಯ ಸಂಘರ್ಷ ಬಿಟ್ಟ, ವೈವಾಹಿಕ ಸಂಬಂಧ ಬೆಳೆಸ್ಕೊಂಡ, ನೀತಿ ಮಾರ್ಗ ತನ್ನ ಪಾಡಿತ ಹೊಂಟಿದ್ದ. ಅವಾಗ ಅಮೋಘ ವರ್ಷ ಹೇಳ್ತಾನ, ನೀತಿ ಮಾರ್ಗ ಎರೆಯಂಗ ನೀನು ಹೊಳ್ಳನ ಆಸ್ಥಾನ ಬರ್ಬೇಕಂತ ಹೇಳಿ. ಅವಾಗ ಕೇಳ, ಈಗ ಸೋಲಿಸಿನಲ್ಲೋ ಮಾರೇ ನಾಯಕ ಬರ್ಲತ್ತಂದವ. ಹುಚ್ಚ, ನಾನಿನ್ ಕೂಡ ವೈವಾಹಿಕ ಸಂಬಂಧ ಬೆಳೆಸ್ಕೋಬೇಕಲ್ಲತ್ತೀನಿ ಅಂದ. ಅಂದ್ರ ನಿನಗ ಪುತ್ರಿಯರದಾರ ಏನಂತ ಹೇಳಿ ಕೇಳ. 3 ಜನ ಪುತ್ರಿಯರದಾರ. ನನ್ನ ಹಿರಿಯ ಮಗಳಾಗಿರ್ತಕ್ಕಂಥ ಚಂದ್ರ ಲಭ್ಯಗೆ ನಿನ್ನ ಮಗನಿಗೆ ಕೊಟ್ಟು ಲಗ್ನ ಮಾಡ್ಬೇಕಲ್ಲತ್ತೀನಂದ. ಅವನು ಅಟ್ಟೆ ಹೇಳಿದ್ರಿ, ಎಲ್ಲ ನಿನ್ನ ಹುಚ್ಚಕೋಡಿ, ನಾನು ನನ್ನ ಮಗನಿಗೆ ಹುಡುಗಿ ಹುಡುಕಾಕತ್ತೀನಿ, ಏಟು ಚಲೋ ಸಿಕ್ಕಲು ನನ್ನ ಕಾಶಿ ಅಂತಾನ. ಹಾಗಾದ್ರೆ ಯಾವಾಗ ನೀತಿ ಮಾರ್ಗ ಎರೆಯಂಗನ ಮಗನಾದ ಭೂತಗನಿಗೆ ಅಮೋಘ ವರ್ಷ ನೃಪತುಂಗ ತನ್ನ ಮಗಳಾಗಿರ್ತಕ್ಕಂಥ ಚಂದ್ರ ಲಭ್ಯ ಕೊಟ್ಟು ವೈವಾಹಿಕ ಸಂಬಂಧವನ್ನು ಬೆಳೆಸ್ಕೊಳ್ತಾರೆ. ಇದು ರಾಜಕೀಯ ಕಟ್ಟುವ ಕಲೆ. ಅಮೋಘ ವರ್ಷ 3 ಜನ ಮಕ್ಕಳಿಗೆ 3 ದಿಕ್ಕಿಗೆ ಒಬ್ಬರಿಗೆ ಕೊಟ್ಟು ಇವನಂತ ಹ್ಯಾಪಿ ಜೀವನ ಯಾವನು ಮಾಡ್ಲಿಲ್ಲ. ಆದ್ರೆ ರಾಷ್ಟ್ರಕೂಟರು ಅಂದ್ರೆ ಏನು ಅಂದ್ರ ಉತ್ತರ ಭಾರತ ದಾಳಿ ಮಾಡ್ತಾರ್ರಿ, ಕಲಬುರಗಿದಾಗ ಆಳ್ತಾರ, ಮಾನ್ಯಖೇಡಿಯವ್ರ ರಾಜ್ಯದಲ್ಲಿ ಹಿಮಾಲಯ ಪರ್ವತ ಇವ್ರ ಕಂಟ್ರೋಲ್ನಾಗ ಇತ್ತು. ಅಂದ್ರೆ ಎಷ್ಟು ಅದ್ಭುತ ನೋಡ್ರಿ. ಈ ಕಲಬುರಗಿದಾಗ ಕುಳ್ಳ್ಯಾಗ ನೀರ್ ಸಿಗದ ಸಂದರ್ಭದಾಗ ತಮ್ಮ ಅಶ್ವಗಳು ಗಜಗಳಿಗೆ ಬಾಯಾರಿಕೆ ಆದ್ರೆ ಹಿಮಾಲಯ ಪರ್ವತಕ್ಕೆ ಹೋಗಿ ಕುಡಿಸ್ಕೊಂಡು ಬರ್ತಿದ್ರು ನೀರು. ಅಷ್ಟು ಅದ್ಭುತವಾದ ಸಾಮ್ರಾಜ್ಯ ಇದು. ರಾಜಕೀಯ ಸಂಘರ್ಷ ಕೈಬಿಟ್ಟು ತನ್ನ ಮಗಳಿಗೆ ನೀತಿ ಮಾರ್ಗ ಎರೆಯಂಗನ ಮಗನಾದ ಭೂತಗನಿ ಕೊಟ್ಟು ಲಗ್ನ ಮಾಡ್ತಾನ. ಅವಾಗಿನ ಹಿಡಿದು ಇವರ ಸಂಬಂಧ ವೈವಾಹಿಕ ಸಂಬಂಧ ಪ್ರಾರಂಭ ಆಗ್ತದೆ. ಹಾಗಾದ್ರೆ ಇವರು ಆಡಳಿತ ತನ್ನ ಮಗ ಅಥವಾ ಎರೆಯಂಗನ ಮಗನಾದ ಭೂತಗನಿ ಕೊಟ್ಟು ಲಗ್ನ ಮಾಡುದು. ಯಾರಿಗ್ ಕೇಳ್ತಾರ? ಅವಳೆ ಯಾರು ಕೇಳ? ಚಂದ್ರ ಲಭ್ಯ ಅಂತ ಹೇಳಿ. ಹಾಗಾದ್ರೆ ನೆಕ್ಸ್ಟ್ ಅಧಿಕಾರಕ್ಕೆ ಬಂದವ್ ಯಾರು ಅಂತ ಹೇಳಿ ಕೇಳ್ರ 4ನೇ ರಾಜ್ಯಮಲ್ಲ ಅಂತೇಳಿ ಅಧಿಕಾರಕ್ಕೆ ಬರ್ತಾನ. ಎಷ್ಟನೇ ರಾಜ್ಯಮಲ್ಲ? 4ನೇ ರಾಜ್ಯಮಲ್ಲನು ಅಧಿಕಾರಕ್ಕೆ ಬಂದ. ಇವನಿ 4ನೇ ರಾಜ್ಯಮಲ್ಲನೇ ಅನ್ಬೇಕ್ರಿ. ಹಾಗಾದ್ರ 4ನೇ ರಾಜ್ಯಮಲ್ಲ. 4ನೇ ರಾಜ್ಯಮಲ್ಲನ ಆಸ್ಥಾನದಾಗ ಒಬ್ಬ ದಂಡನಾಯಕನಿತ್ತು. ಆ ದಂಡನಾಯಕನ ಯಾರು ಕೇಳಿದ್ರೆ ಚಾವುಂಡ ಅಂತ ಹೇಳಿ. ಯಾವಾಗ 4ನೇ ರಾಜ್ಯಮಲ್ಲನಿಗೆ ಒಬ್ಬ ದಂಡನಾಯಕನಿದ್ದಲ್ಲ ಚಾವುಂಡ ಅಂತ ಹೇಳಿ, ಆ ಚಾವುಂಡ ಬಹಳ ನಿಷ್ಠೆಯಿಂದ ಸೇವೆ ಸಲ್ಲಸ. ಆತನ ನಿಷ್ಠೆಯನ್ನು ಕಂಡು ಅವನಿಗೆ ಕರೆದು ಒಂದು ಬಿರುದು ಕೊಡ್ತಾನ. ಅದೇ ಬಿರುದ ರಾಯ ಅಂತೇಳಿ ಇತ್ತು. ಹಾಗಾದ್ರೆ 4ನೇ ರಾಜ್ಯಮಲ್ಲನು ಅವನ ಮಂತ್ರಿ ಯಾರು ಅಂತ ಹೇಳಿ ಕೇಳ್ತಾರ. ಹಾಗಾದ್ರೆ ಈತನ ಮಂತ್ರಿನೇ ಯಾರು ಅಂತ ಹೇಳಿ ಕೇಳ್ರ ಚಾವುಂಡ ಅಂತ ಹೇಳಿ. ಚಾವುಂಡನ ನಿಷ್ಠೆಗೆ ಅಥವಾ ಬಹಳ ನಿಷ್ಠೆಯನ್ನು ಸೇವೆ ಸಲ್ಲಿಸ್ರಿ. ಸೇವೆ ಸಲ್ಲಿಸಿದ ಕಾರಣಕ್ಕಾಗಿ ರಾಯ ಎಂಬ ಬಿರುದು ಕೊಡ್ತಾನ. ಅದ ಮುಂದೆ ಹೋಗಿ ಏನಾಯ್ತು ಅಂದ್ರ ಚಾವುಂಡರಾಯ ಅಂತೇಳಿ ಆಯ್ತು. ಚಾವುಂಡರಾಯನಿಗೆ ಈತ ಸಂಸ್ಕೃತ ಭಾಷೆ ಮತ್ತು ಕನ್ನಡ ಭಾಷೆಯಲ್ಲಿ ಹಾಗಾದ್ರ ಒಂದು ಚರಿತ್ರಾಸಾರ ಎಂಬ ಕೃತಿ ಬರೀತಾನ. ಇನ್ನೊಂದು ಕೃತಿನ ಯಾವುದಕ್ಕೆ ಚಾವುಂಡರಾಯ ಪುರಾಣ ಅಂತ ಹೇಳಿ. ಹಾಗಾದ್ರೆ ಈತ ಬರದ ಕೃತಿನ ಯಾವುದಕ್ಕೆ ಕೇಳ್ತಾರ? ಒಂದು ಚರಿತ್ರಾಸಾರ,
ಒಂದು ಚರಿತ್ರಾ ಸಾರ ಬರಿತಾನ, ಇನ್ನೊಂದು ಯಾವ್ದು ಕೇಳ್ತಾರ ಅದೇ ಕೃತಿನ ಯಾವ್ದು ಕೇಳಿದ್ರ ಚಾವುಂಡರಾಯ ಪುರಾಣ ಅಂತೇಳಿ ಇನ್ನೊಂದು ಕೃತಿ ಅದ. ಒಂದನೇ ವಿಷಯ ಚಾವುಂಡರಾಯ ಪುರಾಣ ಅಂತ ಹೇಳಿ. ಹಾಗಾದ್ರೆ ಚಾವುಂಡರಾಯ ಪುರಾಣ ಎಂಬ ಕೃತಿಯನ್ನ ರಚನೆ ಮಾಡ್ತಾನಲ್ಲ, ಇದ್ರಾಗ 24 ಜನ ತೀರ್ಥಂಕರ ಕಥೆಗಳದಾವ. ಹಾಗಾದ್ರೆ ಇನ್ನೊಂದು ಕೃತಿಯನ್ನ ಬರೀತಾನ ಚರಿತ್ರಾ ಸಾರ ಅಂತ ಹೇಳಿ. ಚರಿತ್ರಾ ಸಾರ ಅಂತೇಳಿ. ಹಾಗಾದ್ರೆ ಚಾವುಂಡರಾಯ ಪುರಾಣದಲ್ಲಿ ಎಷ್ಟು ಜನ ತೀರ್ಥಂಕರು? 24 ಜನ ತೀರ್ಥಂಕರ ಕಥೆಗಳದಾವ. ಹಾಗಾದ್ರೆ ಚಾವುಂಡರಾಜನಿಗೆ ಅಥವಾ ಚಾವುಂಡರಾಯನಿಗೆ ಅವಳ ತಾಯಿ ಇತ್ತು. ಅವಳೇ ಯಾರು ಅಂತ ಹೇಳಿ ಕೇಳ ಕಾಳಲಾದೇವಿ ಅಂತೇಳಿ. ಕಾಳಲಾದೇವಿ. ಈ ಕಾಳಲಾದೇವಿಯ ಸವಿ ನೆನಪಿಗಾಗಿ, ಆತನ ತಾಯಿಯ ಸವಿ ನೆನಪಿಗಾಗಿ ಗೊಮ್ಮಟೇಶ್ವರ ವಿಗ್ರಹನೇ ಕಟ್ಟಿಸ್ತಾನ್ರಿ ಈತ. ಹಾಗಾದ್ರೆ ಯಾರ ಕಾಲದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಕಟ್ಟಿಸಲಾಯಿತು? ಅವಾಗ ಅರಸ ಯಾರಿದ್ರು? 4ನೇ ರಾಚಮಲ್ಲ ಇದ್ದ. ಮಂತ್ರಿ ಯಾರಿದ್ರು? ಚಾವುಂಡರಾಯ ಇದ್ದ. ಚಾವುಂಡರಾಯನ ತಾಯಿ ಯಾರು ಕೇಳ? ಕಾಳಲಾದೇವಿ. ಇವಳ ಸವಿ ನೆನಪಿಗಾಗಿ ಏನನ್ನ ಕಟ್ಟಿಸಲಾಯಿತು ಕೇಳ್ತಾರ? ಗೊಮ್ಮಟೇಶ್ವರ ವಿಗ್ರಹ. ಯಾವ ವಿಗ್ರಹವನ್ನು ಕಟ್ಟಿಸಲಾಯಿತು ಕೇಳ್ತಾರ? ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಕಟ್ಟಿಸಲಾಯಿತು. ಹಾಗಾದ್ರೆ ಗೊಮ್ಮಟೇಶ್ವರ ಪ್ರತಿಮೆ ಕರ್ನಾಟಕದ ಎಲ್ಲದ ಅಂತ ಹೇಳಿ ಕೇಳ ಶ್ರವಣ ಬೆಳಗೊಳದಾಗದ. ಹಾಗಾದ್ರೆ ಇದು ಯಾರ ಸವಿ ನೆನಪಿಗಾಗಿ ಕಟ್ಟಿಸ್ದ? ಆತನ ತಾಯಿಯ ಸವಿ ನೆನಪಿಗಾಗಿ ಕಟ್ಟಿಸ್ಯಾನ. ತಾಯಿನೇ ಯಾರು ಕೇಳ? ಕಾಳಲಾದೇವಿ. ಹಾಗಾದ್ರೆ ಸ್ಥಳ ಕೇಳ್ತಾನ. ಹಾಗಾದ್ರ ಗೊಮ್ಮಟೇಶ್ವರ ವಿಗ್ರಹದ ಸ್ಥಳನೇ ಎಲ್ಲಿ ಕೇಳಿದ್ರ? ಹಾಸನ ಜಿಲ್ಲೆ. ಹಾಗಾದ್ರ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗೊಳದಾಗದ. ಹಾಗಾದ್ರ ಯಾವ ಬೆಟ್ಟದಲ್ಲಿ ಕಂಡು ಬರುತ್ತದೆ ಕೇಳ್ತಾರ? ವಿಂಧ್ಯಾಗಿರಿ. ಹಾಗಾದ್ರ ವಿಂಧ್ಯಾಗಿರಿ ಬೆಟ್ಟ ಅದ. ಅವಾಗ ಅರಸ ಯಾರಿದ್ರು ಕೇಳ್ತಾರ? 4ನೇ ರಾಚಮಲ್ಲ. 4ನೇ ರಾಚಮಲ್ಲ ಕಟ್ಟಿಸ್ತಾನ. ಹಾಗಾದ್ರೆ 4ನೇ ರಾಚಮಲ್ಲನ ಮಂತ್ರಿ ಯಾರಿದ್ದರಿ? ಚಾವುಂಡರಾಯ. ಚಾವುಂಡರಾಯ ಯಾಕೆ ಕಟ್ಟಿಸ? ಆತನ ತಾಯಿಯ ಸವಿ ನೆನಪಿಗಾಗಿ ಕಟ್ಟಿಸ. ಹಾಗಾದ್ರೆ ಯಾವಾಗರ ಅಡಿಪಾಯ ಹಾಕ್ಯಾನ್ರಿ? 981 ಅಡಿಪಾಯ ಹಾಕ್ಯಾರ. 982 ಮುಕ್ತಾಯಗೊಂಡದು. ಹಾಗಾದ್ರೆ ಕಮಲದ ಹೂವಿನ ಮೇಲೆ ಕೆತ್ತಲಾಗಿದೆ. ಕಮಲದ ಹೂವಿನ ಮೇಲೆ ಕೆತ್ತಲಾಗಿದೆ. ಹಾಗಾದ್ರೆ ಇದೊಂದು ಏಕಶಿಲಾ ವಿಗ್ರಹ ಆಗ್ಯ. ಏಕಶಿಲಾ ವಿಗ್ರಹ. ಹಾಗಾದ್ರೆ ಇದು ಪೂರ್ಣಗೊಂಡ ಅವಧಿ ಕೇತನ 983ಕ್ಕ ಉದ್ಘಾಟನೆ ಆಯ್ತು. ಇದರ ಶಿಲ್ಪಿ ಯಾರು ಕೇಳ್ತಾರ? ಅರಿಷ್ಟನೇಮಿ. ಹಾಗಾದ್ರೆ ಇದರ ಶಿಲ್ಪಿ ಯಾರು ಕೇಳ್ತಾರ? ಅರಿಷ್ಟನೇಮಿ. ಎಷ್ಟು ಅಡಿ ಎತ್ತರ ಅದ ರೀ? 57 ಅಡಿ ಎತ್ತರ ಅದ. ಹಾಗಾದ್ರ ಮೀಟರ್ ಕೇಳಿದ್ರ 17.6 ಮೀಟರ್ ಅದ. ಗೊಮ್ಮಟೇಶ್ವರ ಪ್ರತಿಮೆ ಕರ್ನಾಟಕ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗೊಳದ ಕಳ ಬರ್ತದ. ಇದು ವಿಂಧ್ಯಾಗಿರಿ. 4ನೇ ರಾಚಮಲ್ಲ ಚಾವುಂಡರಾಯ. ಅವ ಮಂತ್ರಿ ಚಾವುಂಡ ಅರಸ 4ನೇ ರಾಚಮಲ್ಲ. ಕಾಳಲಾದೇವಿಯ ಸವಿ ನೆನಪಿಗಾಗಿ 981 ಕಡಿಪಾಯ ಆಗ್ತಾನ. 982 ಪೂರ್ಣಗೊಳ್ಳುತ್ತದ. ಹಾಗಾದ್ರೆ ಇದು ಪೂರ್ಣಗೊಂಡ ಉದ್ಘಾಟನೆ ಆಗಿದ್ದೆ 983. ಕಮಲದ ಹೂವಿನ ಮೇಲೆ ಕೆತ್ತಲಾಗ್ಯದ. ಏಕಶಿಲಾ ವಿಗ್ರಹ ಅನ್ಸ್ಕೊಂಡದ. ಇದರ ಶಿಲ್ಪಿ ಅರಿಷ್ಟನೇಮಿ. 57 ಅಡಿ ಎತ್ತರದ. ಮೀಟರ್ ಕೇಳಿದ್ರೆ 17.6 ಮೀಟರ್ ನಗದ. ಹಾಗಾದ್ರೆ ಪ್ರತಿ ಏನು ಅಂತ ಹೇಳಿ ಕೇಳ್ತಾರ? ಪ್ರತಿ 12 ವರ್ಷಕ್ಕೊಂದು ಬಾರಿ ಮಹಾಮಸ್ತಾಭಿಷೇಕ 13 ದಿನಗಳ ಕಾಲ ನಡೀತದ. ಹಾಗಾದ್ರೆ 2018ರಲ್ಲಿ 87ನೇ ಮಹಾಮಸ್ತಾಭಿಷೇಕ ನಡೆಯಿತು. 2030ರಲ್ಲಿ 88ನೇ ಮಹಾಮಸ್ತಾಭಿಷೇಕ ನಡೆಯಲಿದೆ. ಹಾಗಾದ್ರೆ ಇದಕ್ಕ ನಾವು ಶ್ರವಣ ಬೆಳಗೊಳಕ್ ಏನಂತ ಹೇಳಿ ಕರಿಬೇಕ್ರಿ? ಶ್ರವಣ ಬೆಳಗೊಳಕ್ಕ ನಾವು ದಿಗಂಬರ ಕಾಶಿ ಅನ್ಬೇಕು. ದಿಗಂಬರ ಕಾಶಿನ ಯಾಕಂದ್ರು?
ಹಾಗಾದ್ರ ಅವರು ದಿಗಂಬರ ಪಂಥದ ಅನುಯಾಯಿಗಳ್ರಿ. ಗೊಮ್ಮಟೇಶ್ವರ ಅಂದ್ರ ಒಂದೇ, ಬಾಹುಬಲಿ ಅಂದ್ರು ಒಂದೇ. ಹಾಗಾದ್ರ ಗೊಮ್ಮಟೇಶ್ವರನ ಇನ್ನೊಂದ್ ಹೆಸರೇ ಏನು ಕೇಳ್ತಾರ? ಬಾಹುಬಲಿ ಅಂತೇಳಿ. ಹಾಗಾದ್ರ ಬಾಹುಬಲಿ ವೈರಾಗ್ಯ ಮೂರ್ತಿ ಅಂತಾರ. ಯಾವ ಪಂಥದ ಅನುಯಾಯಿಗಳ ಕೇಳ್ತಾರ? ದಿಗಂಬರ ಪಂಥದ ಅನುಯಾಯಿಗಳಾಗಿದ್ದರು. ಹಾಗಾದ್ರೆ ಶ್ರವಣ ಬೆಳಗೊಳಕ್ಕ ನಾವು ದಿಗಂಬರ ಕಾಶಿ ಅಂತ ಹೇಳಿ ಕರಿಬೇಕ್ರಿ. ಹಾಗಾದ್ರೆ ಶಿಲ್ಪಿ ಕೇಳ್ತಾರ ಅರಿಶನೇಮಿ. ಕರ್ನಾಟಕದ ಎಷ್ಟರ ಅದಾವ್ರಿ? 5 ಅದಾವ. ಗೊಮ್ಮಟೇಶ್ವರ ವಿಗ್ರಹಗಳು ಕರ್ನಾಟಕದಲ್ಲಿ ಎಷ್ಟು ಕಂಡು ಬರುತ್ತವೆ? 5 ಕಂಡು ಬರ್ತಾವ, ರೈಟ್ ರೀ. ಹಾಗಾದ್ರೆ ಗ್ರಾನೈಟ್ ಬ್ಲಾಕ್ ನಿಂದ ಕೆತ್ತಲಾಗ್ಯದ. ಹಾಗಾದ್ರೆ 57 ಅಡಿ ಎತ್ತರದ, 17.6 ಮೀಟರ್ ಅದ. ಗಂಗಮಂತ್ರಿ ಚಾವುಂಡರಾಯನಿಂದ ನಿಯೋಜಿಸಲಾಯಿತು. ಹಾಗಾದ್ರೆ ಪ್ರತಿ 12 ವರ್ಷಕ್ಕೊಂದ್ಸಲ ಮಹಾಮಸ್ತಾಭಿಷೇಕ ನಡೀತದ. ಹಾಗಾದ್ರೆ ಕರ್ನಾಟಕದ ಎಷ್ಟ್ ಅದಾವ ಅಂತ ಕೇಳ್ಯಾರ? ಕರ್ನಾಟಕದಲ್ಲಿ 5 ಗೊಮ್ಮಟೇಶ್ವರ ವಿಗ್ರಹಗಳದಾವ. ಕರ್ನಾಟಕದಲ್ಲಿ ಎಷ್ಟು ಗೊಮ್ಮಟೇಶ್ವರ ವಿಗ್ರಹಗಳು ಕಂಡು ಬರುತ್ತವೆ? 5. ಹಾಗಾದ್ರೆ ಹೈಯೆಸ್ಟ್ ಕರ್ನಾಟಕದ ದೊಡ್ಡದು ಯಾವುದು? ಶ್ರವಣ ಬೆಳಗೊಳದಲ್ಲಿ ಕಂಡು ಬರ್ತಕ್ಕಂಥ ಗೊಮ್ಮಟೇಶ್ವರ ವಿಗ್ರಹ. 2 ಕಾರ್ಕಳ ಉಡುಪಿದ ಬರ್ತದ್ರಿ. ಆಮೇಲೆ ಧರ್ಮಸ್ಥಳ, ದಕ್ಷಿಣ ಕನ್ನಡ, ನೇತ್ರಾವತಿ, ಪೇಣೂರು, ನೆಕ್ಸ್ಟ್ ಗೊಮ್ಮಟಗಿರಿ ಅಂತೇಳಿ. ಹಾಗಾದ್ರೆ 5 ತಾಲ್ ಏನು ಅಂತ ಕೇಳ್ಯಾರ? ಗೊಮ್ಮಟೇಶ್ವರನ ಪ್ರತಿಮೆಗಳು ಕಾಣ ಬರ್ತಾವ. ಯಾಕೆ ಗೊಮ್ಮಟೇಶ್ವರ ಅಥವಾ ಅವರ ಜೀವನದಲ್ಲಿ ವೈರಾಗ್ಯ ಮೂರ್ತಿಗಳಾದ್ರು ಅಂತ ಕೇಳ್ಯಾರ? 2 ಜನ ಏನು ಅಂತ ಕೇಳ್ಯಾರ? ಸಹೋದರಿರ್ತಾರೆ. ಒಬ್ಬ ಭರತ, ಇನ್ನೊಬ್ಬ ಬಾಹುಬಲಿ ಅಂತೇಳಿ. ಇಲ್ಲ ನೋಡ್ರಿ, ಭರತ ಮತ್ತು ಬಾಹುಬಲಿ ಅಂತೇಳಿ. ಹಾಗಾದ್ರ ಇಲ್ಲಿ ಯಾರು ಇವರು? ಭರತ ಅಥವಾ ಈ ಜೈನ ಸಾಹಿತ್ಯದ ಪುರಾಣಗಳ ಪ್ರಕಾರ ನೋಡಿದ್ರ ಜೈನ ಧರ್ಮದ ಸ್ಥಾಪಕನಾಗಿರ್ತಕ್ಕಂಥ ಆದಿನಾಥ ಅಥವಾ ಋಷಭನಾಥ ಅಂತೇಳಿ ಅದ. ಹಾಗಾದ್ರೆ ಯಾರು ಕೇಳಿದ್ರ ಆದಿನಾಥ. ಜೈನ ಪುರಾಣಗಳ ಪ್ರಕಾರದ ಆದಿನಾಥನ ಇನ್ನೊಂದು ಹೆಸರು ಏನು ಕೇಳಿದ್ರ ಋಷಭನಾಥ ಅಂತ ಹೇಳಿ. ಇವರು ಜೈನ ಧರ್ಮದ ಮೊದಲ ತೀರ್ಥಂಕರು. ಅಯೋಧ್ಯ ಎಂಬ ಪ್ರದೇಶ ಆಳ್ತಿದ್ದಾರೆ. ಹಾಗಾದ್ರೆ ಜೈನ ಸಾಹಿತ್ಯದ ಪ್ರಕಾರ ಇವ್ರಿಗೆ 101 ಜನ ಮಕ್ಕಳು ಅಂತೇಳಿ ಹೇಳ್ತಾರ. ಹಾಗಾದ್ರೆ ಸುನಂದ ಮತ್ತು ಸುಮಂಗಲ ಅಂತೇಳಿ 2 ಜನ ಪತ್ನಿಯರಿದ್ದರು. ಸುನಂದ ಮತ್ತು ಸುಮಂಗಲನ ಮಕ್ಕಳೇ ಒಬ್ಬ ಭರತ, ಇನ್ನೊಬ್ಬ ಬಾಹುಬಲಿ ಅಂತೇಳಿ. ಹಾಗಾದ್ರೆ 2 ಜನ ಮಕ್ಕಳು, ಅದರಲ್ಲಿ ಒಬ್ಬ ಯಾರು ಕೇಳ? ಭರತ. ಹಾಗಾದ್ರೆ ಇನ್ನೊಬ್ಬನೇ ಯಾರು ಕೇಳ? ಬಾಹುಬಲಿ ಅಂತ ಹೇಳಿ. ಹಾಗಾದ್ರೆ ಭರತ ಇಡೀ ಉತ್ತರ ಅಥವಾ ಭರತ ಖಂಡದ ಅಧಿಪತಿ ಆಗ್ಬೇಕಂದ್ರೆ ಉಪಖಂಡದ ಅಧಿಪತಿ ಆಗಲು ಹೊರಡ್ತಾನ. ತನ್ನ ಅಧಿಕಾರ ಅಂತ್ಯ ಆದ ಕೂಡಲೇ ಭರತನಿಗೆ ಒಂದಿಷ್ಟು ಪ್ರದೇಶಗಳನ್ನು ಬಿಟ್ಟುಕೊಟ್ಟ ಆಡಳಿತ ಮಾಡತ್ ಹೇಳಿ. ಹಾಗಾದ್ರೆ ಅದರ 99 ಜನ ಸೋದರ ಆತನ ಅಧಿಪತ್ಯಕ್ಕೆ ಒಪ್ಪಕೊಂಡು ಬಿಡ್ತಾರ. ಒಬ್ಬ ಮಾತ್ರ ಒಪ್ಪಲಿಲ್ಲ. ಆತನೇ ಯಾರು ಕೇಳಿದ್ರ? ಬಾಹುಬಲಿ. ಹಾಗಾದ್ರೆ ಇವನ ಅಂತ್ಯಕ್ಕ ರತ್ನ ಖಚಿತವಾದ ಚಕ್ರ ಇರ್ತದ ತನ್ನ ಸಹೋದರನಾದ ಭರತನ ಅಂತ್ಯಕ್ಕ. ಆದ್ರೆ ಬಾಹುಬಲಿ ಯಾವಾಗಲೂ ಧೈರ್ಯ ಶಕ್ತಿಶಾಲಿ ಇರ್ತಕ್ಕಂಥ ವ್ಯಕ್ತಿ ಇದು, ಗಜಗಾತ್ರದ ವ್ಯಕ್ತಿ ಇದು. ಯಾರಿದ್ರು ಆತನ ಕಣ್ಣಿಗೆ ಶತ್ರುಗಳೇ ಕಾಣುತ್ತಿದ್ರು. ಹಾಗಾದ್ರೆ ಭರತನ ಅಧಿಪತ್ಯ ತನ್ನ ಸಹೋದರನಾದ ಬಾಹುಬಲಿ ಒಪ್ಪಲಿಲ್ಲ. ಯಾವಾಗ ಆತನ ಅಧಿಪತ್ಯನು ಈತ ಒಪ್ಪಲಿಲ್ಲಲ್ಲ, ಆ ರತ್ನ ಖಚಿತವಾದ ಚಕ್ರ ಈತನ ಕೋಟೆಯನ್ನು ಪ್ರವೇಶ ಮಾಡಲ್ಲ. ಆವಾಗ ಆತನ ಆಸ್ಥಾನದ ಇರ್ತಕ್ಕಂಥ ಋಷಿ ಮುನಿ ಹೇಳ್ತಾನೆ, ಇಲ್ಲೊಂದು ಏನೋ ಲೋಪ ಅದ ಅಂತೇಳಿ. ಆ ಲೋಪನೆ ಏನಾಗಿತ್ತು ಅಂದ್ರ ತನ್ನ ಸಹೋದರನ ಭರತನ ಅಧಿಪತ್ಯ ಯಾರು ಒಪ್ಪಲಿಲ್ಲ ಅಂದ್ರೆ ಬಾಹುಬಲಿ ಒಪ್ಪಲಿಲ್ಲ. ಒಪ್ಪದೇ ಇರದ ಕಾರಣಕ್ಕ ಆಸ್ಥಾನದ ಋಷಿ ಮುನಿಗಳು ಹೇಳ್ತಾರ, ನೀವಿಬ್ರೇ ಕಚ್ಚಾಳಬೇಕಂತ ಹೇಳಿ. ಯಾವುದೇ ಕಾರಣಕ್ಕ ಸೈನ್ಯ ಬಳಸುವಂತಿಲ್ಲ. ಹಾಗಾದ್ರೆ ಇಡೀ ಭರತ ಖಂಡದ ಅಧಿಪತಿ ಆಗ್ಬೇಕಾದ್ರ ಇಬ್ಬರು ಮಧ್ಯನ 3 ಕದನಗಳು ಏರ್ಪಡಿಬೇಕಂತ ಹೇಳಿದ್ರ ಅವ್ರು. ಹಾಗಾದ್ರೆ ಇವರ ಮಧ್ಯನೆ 3 ಕದನಗಳು ಏರ್ಪಡ್ತಾವ. ಅದ್ರ ಒಂದೇದೇ ಯಾವ್ದು ಕೇಳ್ತಾನ? ದೃಷ್ಟಿ ಯುದ್ಧ ಅಂತೇಳಿ. ಹಾಗಾದ್ರೆ ಬಲಿಷ್ಠ ಸಹೋದರ ಭರತ ಮತ್ತು ಬಾಹುಬಲಿ ಇಬ್ಬರು ಬಲಿಷ್ಠ ಸಹೋದರಿಯವರು. ಹಾಗಾದ್ರೆ ಯಾವಾಗ ಫಸ್ಟ್ ಒಂದೇದು ದೃಷ್ಟಿ ಯುದ್ಧ ಆಯ್ತು, ಅವನಿಗೆ ಇವ ನೋಡೋದು, ಇವನಿಗೆ ಅವ ನೋಡೋದು.
ಯಾರ ಕಣ್ಣು ಪಿಳುಕಿಸ್ತಾರೋ ಅವ್ರ ಯುದ್ಧದ ಸೋಲನ್ನು ಅನುಭವಿಸಪ್ಲೆ. ಫಸ್ಟ್ ದೃಷ್ಟಿ ಯುದ್ಧ ಆಯ್ತು, ಅದರಲ್ಲಿ ಭರತನಿಗೆ ಸೋಲಾಯ್ತು. 3 ಯುದ್ಧಗಳನ್ನು ಏರ್ಪಡ್ತಾವ. ಒಂದನೇದು ದೃಷ್ಟಿ, ಆಮೇಲೆ ಎರಡನೇದು ಜಲ ಯುದ್ಧ ಅಂತೇಳಿ ನಡೀತದ. ಹಾಗಾದ್ರ ಎರಡನೇದಾಗಿದ್ದೆ ಯಾವ್ದಕ್ಕೆ ಕೇಳ್ತಾರ? ಜಲ ಯುದ್ಧ. ಹಾಗಾದ್ರೆ ಜಲ ಯುದ್ಧದಲ್ಲೂ ತನ್ನ ಸಹೋದರನಾದ ಭರತನಿಗೆ ಅಥವಾ ಬಾಹುಬಲಿಗೆ ಜಯವಾಯಿತು. 2 ಯುದ್ಧದಲ್ಲಿ ಸೋಲ್ತಾನ. ಹಾಗಾದ್ರ 3ನೇದಾಗಿದ್ದೆ ಮಲ್ಲ ಯುದ್ಧ ಅಂತ ಹೇಳಿ. 1ನೇದಾಗಿದ್ದೆ ಯಾವ್ದಕ್ಕೆ ಕೇಳ್ತಾನ? ದೃಷ್ಟಿ. ಹಾಗಾದ್ರ ದೃಷ್ಟಿ ಯುದ್ಧ ಆಯ್ತು. ಆಮೇಲೆ ಜಲ, ಹಾಗಾದ್ರ ಜಲ ಯುದ್ಧ. ನೆಕ್ಸ್ಟ್ 3ನೇದೇ ಒಂದು ನಡೀತದ, ಅದಕ್ಕ ಮಲ್ಲ ಯುದ್ಧ ಅಂತೇಳಿ ಕರೀತಾರ. ಮಲ್ಲ ಯುದ್ಧದಲ್ಲಿ ತನ್ನ ಸಹೋದರನೆಂದು ಭಾವಿಸದೆ ಆ ಚಕ್ರದಂತೆ ತಿರುಗಿಸ್ತಾನ. ಹಾಗಾದ್ರ 3ನೇದೇ ಯಾವ್ದಕ್ಕೆ ಕೇಳ್ತಾರ? ಮಲ್ಲ ಯುದ್ಧ. ಯಾರ್ಯಾರ ಮಧ್ಯೆ ಏರ್ಪಡ್ತ್ರಿ ಇವೆಲ್ಲ ಕದನಗಳು? ಉತ್ತರ, ಇಬ್ಬರು ಸಹೋದರರ ಮಧ್ಯೆ ಏರ್ಪಡ್ತದ. ಹಾಗಾದ್ರೆ ಮಲ್ಲ ಯುದ್ಧ ಅಂದ್ರೆ ಏನು ಅಂತ ಕೇಳ್ತಾರ? ಕುಸ್ತಿ ಅಂದಪ್ಲೆ. ಯಾವಾಗ ಮಲ್ಲ ಯುದ್ಧದಲ್ಲಿ ಆತನ ಸೈನ್ಯ ಆ ಕಡೆ ನಿಂತಿತ್ತು, ಇವನ ಸೈನ್ಯ ಈ ಕಡೆ ನಿಂತಿತ್ತು, ಯಾವಾಗ ಮಲ್ಲ ಯುದ್ಧ ಏರ್ಪಡ್ತಲ್ಲ ಅವಾಗ ತನ್ನ ಸಹೋದರನೆಂದು ಭಾವಿಸದೆ, ಬಾಹುಬಲಿ ತನ್ನ ಸಹೋದರನೆಂದು ಭಾವಿಸದೆ ಚಕ್ರದಂತೆ ತಿರುಗಿಸಿದ. ಹೀಗೆ ಚಕ್ರದಂತೆ ತಿರುಗಿಸಿಂಗೇನು ಒಗಿಬೇಕಂತಲ್ಲ, ಅವಾಗ ತನ್ನ ಜೀವನದಲ್ಲಿ ವಿರಕ್ತಿ ಉಂಟಾಯಿತು. ಅವಾಗ ಗೊತ್ತಾಯ್ತ್ರಿ ಮ್ಯಾಗಿದ್ದವನ ಮಣ್ಣೆ ಹಣ ಅಂತ ಹೇಳಿ. ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಅವ್ರ ಅಣ್ಣ ಹೊಡೆದು ಕೊಲ್ತಿದ್ದೇವ. ಆದ್ರೆ ಅವಾಗ ಜೀವನದಾಗ ವಿರಕ್ತಿ ಉಂಟಾಗ್ತದ. ಆತನಿಗೆ ಕೆಳಗಿಳಿಸಿ ಇಡೀ ಭರತ ಖಂಡದ ಅಧಿಪತಿನೇ ನೀನೆ ಅಂತೇಳಿ ಘೋಷಣೆ ಮಾಡ್ತಾನ. ತನ್ನಲ್ಲಿರ್ತಕ್ಕಂಥ ಸಕಲ ಸಂಪತ್ತು ತ್ಯಜಿಸ್ತಾನ, ಉಡುಪು ಸಮೇತ ತ್ಯಜಿಸ್ತಾನ ಈತ. ಹಾಗಾದ್ರ ದಿಗಂಬರ ಪಂಥವನ್ನು ಅನುಸರಿಸ್ತಾನ. ದಿಗಂಬರ ಪಂಥ ಅನುಸರಿಸಿ ಸಕಲ ಸಂಪತ್ತು ತ್ಯಜಿಸಿ ತಾನು ನಿಂತೇ ತಪಸ್ಸು ಮಾಡ್ತೀನಿ ಅಂತೇಳಿ ಹೊರಡ್ತಾನಿವ. ಹಾಗಾದ್ರೆ ಯಾವಾಗ ಜೀವನದಲ್ಲಿ ವಿರಕ್ತಿ ಉಂಟಾಗಲ್ಲ ಅವ ತನ್ನ ಭರತ ಬಂದ್ ಹೇಳ್ತಾನ, ನೀನೇ ಸಾಮ್ರಾಜ್ಯದ ಅಧಿಪತಿ ಅಂತ ಹೇಳಿದ ಜೀವನದ ವಿರಕ್ತಿ ಉಂಟಾಯಿತು. ಆದ ಕಾರಣಕ್ಕ ಇವರ ವಿಗ್ರಹ ಶ್ರವಣ ಬೆಳಗೊಳದ ಹಾಸನ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಹಾಗಾದ್ರೆ 4ನೇ ರಾಜ್ಯಮಲ್ಲ ಆದ ಕೂಡಲೇ ಅಧಿಕಾರಕ್ಕೆ ಬಂದೋರು ಯಾರು ಅಂತೇಳಿ ಕೇಳ್ತಾರ. ಕೊನೆ ಅರಸನೆ ಯಾರು ಕೇಳ? ರಕ್ಕಸ ಗಂಗಾ ಅಂತ ಹೇಳಿ. ಹಾಗಾದ್ರೆ ಈ ಸಾಮ್ರಾಜ್ಯದ ಕೊನೆಯ ದೊರೆ ಯಾರ್ರಿ? ರಕ್ಕಸ ಗಂಗಾ. ಈ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಕೇಳ್ತಾರ? ರಕ್ಕಸ ಗಂಗಾ ಅಂತ ಹೇಳಿ. ಹಾಗಾದ್ರ ಇವ ಯಾವ ಮನೆತನದ ಕೊನೆಯ ದೊರೆ ರೀ? ಗಂಗಾ. ಹಾಗಾದ್ರ ಗಂಗಾ ಮನೆತನದ ಎಂತ ದೊರೆ ಕೇಳ್ತಾರ? ಕೊನೆಯ ದೊರೆ. ಇವರ ಆಡಳಿತ ಎಂಡ್ ಆದ ಕೂಡಲೇ ನೆಕ್ಸ್ಟ್ ಇವರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪ ಅಂತೇಳಿ. ಹಾಗಾದ್ರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಾರ. ಅದು ಏನ್ ಎಕ್ಸಾಮ್ ಕೇಳಲ್ಲ. ಇವ್ರ ಕಾಲದಾಗ ಹೈಯೆಸ್ಟ್ ನಿಮಗೆ ಎಕ್ಸಾಮ್ ಬರದೆ ಇವರ ಕಾಲದಾಗ ಬೆಳವಣಿಗೆ ಅಭಿವೃದ್ಧಿ ಹೊಂದಿರತಕ್ಕಂತ ಈ ಸಾಹಿತ್ಯನೇ ಬಹಳ ಇಂಪಾರ್ಟೆಂಟ್ ಅದ. ಹಾಗಾದ್ರೆ ಅನೇಕ ಏನು ಉತ್ತರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರೋತ್ಸಾಹ ನೀಡ್ತಾರ. ಅದರಲ್ಲಿ ಏನು ಅಂತ ಹೇಳಕ್ಯಾರ ಅನೇಕ ದೇವಾಲಯ ಕಟ್ತಾರ ಇವರು. ಹಾಗಾದ್ರೆ ಗಂಗಾ ಶೈಲಿಯಲ್ಲೇ ತಮ್ಮ ದೇವಾಲಯಗಳನ್ನ ಕಟ್ಟಿಸ್ತಾರ. ತಲಕಾಡಿನ ಗಂಗರು. ತಲಕಾಡಿನಲ್ಲಿ ಪಾತಾಳೇಶ್ವರ ದೇವಾಲಯ ಕಂಡು ಬರ್ತದೆ. ಗಂಗರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರೋತ್ಸಾಹ ನೀಡ್ತಾರೆ. ಹಾಗಾದ್ರೆ ಮಣ್ಣೆಯಲ್ಲಿರುವ ಕಪಿಲೇಶ್ವರ ದೇವಸ್ಥಾನ, ತಲಕಾಡಿನ ಪಾತಾಳೇಶ್ವರ ದೇವಾಲಯ ಮತ್ತು ಮುರುಳೇಶ್ವರ ದೇವಾಲಯ ಅಂತ ಕಟ್ಟಿಸ್ತಾರ. ಕೋಲಾರದ ಕೋಲಾರಮ್ಮ, ಬೇಗೂರಿನ ನಾಗೇಶ್ವರ, ಶ್ರವಣ ಬೆಳಗೋಳದ ಗೊಮ್ಮಟೇಶ್ವರ ವಿಗ್ರಹ ಈ ಗಂಗರ ಕಾಲದ ಏದಕ್ಕೆ ಪ್ರಸಿದ್ಧಿ ಅಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ. ಹಾಗಾದ್ರೆ ಗಂಗರ ಕಾಲದ ಮತ್ತೇನು ಪ್ರಸಿದ್ಧಿ ಅದ ನಮಗ ಎಕ್ಸಾಮ್ಗೆ ಇಲ್ಲೇ ಕೇಳ್ತಾನ. ಗಂಗರು ಸಾಹಿತ್ಯ ಅಭಿಮಾನಿಗಳು ಆಗಿತ್ತು. ಇದು ಓದ್ಬೇಕು ಇವ್ರ ಕಾಲ. ಹಾಗಾದ್ರೆ ಗಂಗರು ಸಾಹಿತ್ಯ ಅಭಿಮಾನಿಗಳಾಗಿರ್ತಾರ. ಪ್ರಾಕೃತ, ಸಂಸ್ಕೃತ ಮತ್ತು ಕನ್ನಡ ಭಾಷೆ 3 ಅಭಿವೃದ್ಧಿ ಆಗ್ತಾವ. ಹಾಗಾದ್ರೆ ಇವ್ರ ಕಾಲ ಬಹಳ ಫೇಮಸ್ ರೀ ಇದು. ಹಾಗಾದ್ರೆ ಅನೇಕ ಗ್ರಂಥಗಳ ರಚನೆ ಆಗ್ತಾವ. ಇಮ್ಮಡಿ ಮಾದಕನ ದತ್ತಕ ಸೂತ್ರಕ್ಕೆ ಟಿಪ್ಪಣಿ ಬರೀತಾನೀತ.
ಹಾಗಾದ್ರ ದುರ್ವಿನೀತನ ಶಬ್ದಾವತಾರ ಕೃತಿಯನ್ನ ರಚನೆ ಮಾಡ್ತಾನ. ಗುಣಡ್ಯನ ಒಡ್ಡಾ ಕಥೆಯನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸ್ತಾನ. ಹಾಗಾದ್ರ ಸ್ತ್ರೀ ಪುರುಷನ ಗಜಾಶಾಸ್ತ್ರ ಇಮ್ಮಡಿ ಮಾಧವ. ಹಾಗಾದ್ರೆ ಎರಡನೇ ಶಿವಮಾರನ ಗಜಾಷ್ಟಕ, ಸ್ತ್ರೀ ಪುರುಷನ ಗಜಾಶಾಸ್ತ್ರ, ಎರಡನೇ ಶಿವಮಾರನ ಗಜಾಷ್ಟಕ. ಹಾಗಾದ್ರೆ ಕನ್ನಡ ಕೃತಿಯನ್ನು ರಚನೆ ಮಾಡ್ತಾನೆ. ಕವಿ ಹೇಮಸೇನನ ರಾಘವ ಪಾಂಡವಿಯ, ವಾದೀವ ಸಿಂಹನ ಗದ್ಯ ಚಿಂತಾಮಣಿ ಮತ್ತು ಶಾಸ್ತ್ರ ಚೂಡಾಮಣಿ ಅಂತ ಹೇಳದ. ವಾದೀವ ಸಿಂಹ, ನೇಮಿಚಂದ್ರನ ದ್ರವ್ಯಸಾರ ಸಂಗ್ರಹ, ಚಾವುಂಡರಾಯನ ಚಾವುಂಡರಾಯ ಪುರಾಣ. ಇವು ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ ಕಂಪಲ್ಸರಿ ಕೇಳ್ತಾರ ನೋಡ್ರಿ. ಹಾಗಾದ್ರೆ ಇವರ ಕಾಲದ ಸಾಹಿತ್ಯಕ್ಕ ನಾವು ಇವರ ಕಾಲದ ಸಾಹಿತ್ಯಕ್ಕೆ ಸುವರ್ಣ ಯುಗ ಅಂತ ಹೇಳಿ ಕರಿಬೇಕ್ರಿ. ಅನೇಕ ಜೈನ ಸಾಹಿತ್ಯಗಳಿಂದ ಕೃತಿಗಳನ್ನ ರಚನೆ ಆದವು. ಇವು ಬಹಳ ಎಕ್ಸಾಮ್ಗೆಲ್ಲ ಹೊಂದಿಸಿ ಬರೀರಿ ಕೇಳ್ಯಾರ. ವಾದೀವ ಸಿಂಹನ ಗದ್ಯ ಚಿಂತಾಮಣಿ, ಶಾಸ್ತ್ರ ಚೂಡಾಮಣಿ, ನೇಮಿಚಂದ್ರನ ದ್ರವ್ಯಸಾರ ಸಂಗ್ರಹ, ಚಾವುಂಡರಾಯನ ಚಾವುಂಡರಾಯ ಪುರಾಣ, ಸ್ತ್ರೀ ಪುರುಷನ ಗಜಾಶಾಸ್ತ್ರ, ಎರಡನೇ ಶಿವಮಾರನ ಗಜಾಷ್ಟಕ, ಇಮ್ಮಡಿ ಮಾಧವನ ದತ್ತಕ ಸೂತ್ರಕ್ಕೆ ಟಿಪ್ಪಣಿ ಬರೆದನು. ಗುಣಡ್ಯನ ಒಡ್ಡ ಕತೆ ಸಂಸ್ಕೃತ ಭಾಷೆ ಭಾಷಾಂತರ ಮಾಡ್ತಾರ. ಹಾಗಾದ್ರ ಅವನೇ ಯಾರು ಕೇಳ ದುರ್ವಿನೀತ ಅಂತೇಳಿ. ಯಾವ ಕೃತಿ ಕೇಳ್ತಾರ? ಶಬ್ದಾವತಾರ. ಇಷ್ಟು ಎಲ್ಲ ಯಾರ್ದು ಅಂತ ಹೇಳಿ ಕೇಳ ಗಂಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಅದ. ಇವರ ಸಾಹಿತ್ಯ ಗೊತ್ತಾಯ್ತು, ಕಲೆ ಮತ್ತು ವಾಸ್ತುಶಿಲ್ಪ ಗೊತ್ತಾಯ್ತು, ಸಾಮ್ರಾಜ್ಯದಲ್ಲಿ ಆಳಿರ್ತಕ್ಕಂಥ ಅನೇಕ ರಾಜ್ಯಗಳ ಬಗ್ಗೆ ಗೊತ್ತಾಯ್ತು. ಇದು ಎಲ್ಲ ಯಾವ ಸಾಮ್ರಾಜ್ಯದ ಬಗ್ಗೆ ಅಂತ ಹೇಳಿಕ್ಯಾರ? ಗಂಗ ಸಾಮ್ರಾಜ್ಯ. ಇಷ್ಟೆಲ್ಲ ಹಿಂಗ ಅದ್ಭುತವಾಗಿ ಓದಬೇಕು. ಇಲ್ಲಿಗೆ ಗಂಗರ ಆಡಳಿತ ಎಂಟ್. ಉಳಿದ ನಾಳೆಗೆ ಅಧಿಕಾರಕ್ಕೆ ಬಂದವರೇ ರಾಷ್ಟ್ರಕೂಟರ ಬಗ್ಗೆ ಹೇಳ್ತೇನೆ.